ಎಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ. ಇದು ಭಾಗ 2 ನೋಡಿ. ಭಾಗ 1 ನೋಡ್ಕೊಂಬಂದವ್ರಿಗೆ ಅರ್ಥ ಆಗುತ್ತೆ ಇದು ವಿಡಿಯೋ ಯಾವುದು ಅನ್ನೋದು. ಭಾಗ 2 ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಇವತ್ತೇನು ಕೆಲಸ ಅಂದ್ರೆ ಮುಂಜಾನೆ 4ರಿಂದ 10 ತನಕ ಏನೇನು ರೂಟೀನ್ ಆಗೈತೆ ಅಂತ ನಿಮಗೂ ಶೇರ್ ಮಾಡಿ. ಇವಾಗೆಲ್ಲ ವಿಡಿಯೋ ಶೇರ್ ಮಾಡೀನಿ. ಇದು ಭಾಗ 2 ವಿಡಿಯೋದಾಗ ಏನಾಗುತ್ತಾ ಏನಿಲ್ಲ ಎಲ್ಲ ನೋಡ್ಕೊಂಬನ್ನಿ. ಮತ್ತು ಸ್ನೇಹಿತರೆ 3 ಬ್ಲೌಸು ಉಕ್ಸ್ ಹಚ್ಚೋದವು. ಒಂದು ಕೈವಲಿಗೆ ಐತಿ ಉಕ್ಸು ಕೈವಲಿಗೆ, 2 ಬ್ಲೌಸ್ ಉಕ್ಸ್ ಹಚ್ಚೋದವು, 4 ಬ್ಲೌಸ್ ಕಟಿಂಗ್ ಮಾಡೋದವು, ಒಂದು ಕುಂಚಿ ಕಟಿಂಗ್ ಮಾಡಿದೆ. ಇವು 3 ಬ್ಲೌಸು, ಇದೊಂದು ಬ್ಲೌಸು, 4 ಕಟಿಂಗು, ಇದೊಂದು ಕುಂಚಿಗೆ ಆಗಬೇಕು ಸ್ನೇಹಿತರೆ. ಇವಿಷ್ಟು ಕಟಿಂಗ್ ಮಾಡ್ಬೇಕಂತ ಕೊಡ್ತೀನಿ. ಮತ್ತು ಇವಿಷ್ಟು ಹೊಲಿಗೆ ಹಾಕೋದವು ಸ್ನೇಹಿತರೆ. 2 ನೈಟಿ ಟಿಚ್ ಮಾಡು, 2 ಲಂಗ ಹೊಲಿಗೆ ಹಾಕೋದವು. ಇವಾಗ 10:50 ಒಳಗೆ ಟೈಮು. ಹಿಂಗೆ ಯಾವ್ಯಾವ ಹೊಲಿಬೇಕು ಯಾವೆಲ್ಲ ಅಂತ ನೋಡ್ಕೊಂಡು ನಾವು ಆದಷ್ಟು ಸಂಜೆನಾಗ ಕಟ್ ಮಾಡಿ ಇಟ್ಕೊಂಡು ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ನೋಡಿ ಸ್ನೇಹಿತರೆ. ಯಾಕಂದ್ರೆ ಟಿಚಿಂಗ್ ಮಾಡೋಕೆ ಕುಂತೇ ಬಿಡ್ತೀವಿ ನಾವು. ಇವಾಗ ಕಟಿಂಗ್ ಮಾಡೋಕ್ಕಿಲ್ಲ 1 ತಾಸು ಬರೀ ಆ ಕಡೆ ಸುತ್ತಾಡಿದ್ರೆ ಯಾವ ಹೊಲಿಬೇಕು ಯಾವೆಲ್ಲ ಅಂದ್ಕೊಂಡು ಕುಂತೆ. ಮತ್ತು ಬಟ್ಟೆ ಗಿರಾಕಿ ಒಯ್ದು ಒಂದು 30 ರೂಪಾಯಿ ಕೊಟ್ಟು ಒಂದು ಬ್ಲೌಸ್ ಹೋದ್ರು, ವಸ್ತ್ರ ಬ್ಲೌಸು. ಅದಕ್ಕೆ ನೋಡು ಸ್ನೇಹಿತರೆ, ಇವಾಗ ಅಷ್ಟು ಟಿಚ್ ಮಾಡ್ತೀನಿ. 11 ಗಂಟೆ ಹಾಕಿ ಬಂದೈತಿ. ಇವೆರಡು ಲಂಗ ನೈಟಿ ಟಿಚ್ ಮಾಡಿ ಮತ್ತು ಒಳ್ಳೆ ಉಕ್ಸ್ ಹಚ್ತೀನಿ. ಉಕ್ಸ್ ಹಚ್ಕೊಂಡು ಕಟಿಂಗ್ ಮಾಡ್ತೀನಿ. ಎಷ್ಟಾಗುತ್ತೆ ಒಂದು ಕಟಿಂಗ್ ಮಾಡಿ ಒಂದು ಕುಂಚಿಗೆ ಹೊಲಿಬೇಕಂತೀನಿ. ಇಷ್ಟು ಮಾಡ್ಕೊಂಡಿದ್ರೆ ಮತ್ತು ನಾಳೆ ಟಿಚ್ ಮಾಡೋಕೆ ಬರ್ತೈತೆ. ನಾನು ನಿನ್ನೆ ಸಂಜೆನಾಗ ಕಟ್ ಮಾಡಿಟ್ಟಿದ್ದೆ. 2-3 ಬ್ಲೌಸ್ ಆರಾಮಾಗಿ ಹೊಲಿಬೋದಾಗಿತ್ತು. ಕಟ್ ಮಾಡಿಟ್ಟಿಲ್ಲ. ಅಸ್ತ್ರ ಬ್ಲೌಸ್ ಅಲ್ಲ, ಸಾದಾ ಬ್ಲೌಸು. 4 ಸಾದಾ ಬ್ಲೌಸ್ ನೋಡಿ. ಇವು 4 ಬ್ಲೌಸು ಸಾದಾ ಹೊಲಿಬೇಕಂತ ಅಂದ್ಕೊಂಡಿನಿ. ಏನಾಗುತ್ತೆ ಏನಿಲ್ಲ ಇವತ್ತಿನ ಡೇ ಹೆಂಗೆ ಹೋಗುತ್ತೋ, ಭಾಗ 2 ವಿಡಿಯೋ ಹೆಂಗೆ ಹೋಗುತ್ತಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋಲ್ಲಿ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಇನ್ನು ಯಾರ್ಯಾರು ಜಾಯಿನ್ ಆಗಿಲ್ಲ ಜಾಯಿನ್ ಬಟನ್ ಮೆಂಬರ್ಶಿಪ್ ತೊಗೊಳ್ಳಿ. ಆದಷ್ಟು ಹೆಲ್ಪ್ ಆಗುತ್ತೆ, ಜಲ್ದಿ ಪೇಮೆಂಟ್ ಹಾಕಿ ಅನುಕೂಲ ಆಗುತ್ತೆ ಸ್ನೇಹಿತರೆ. ಬನ್ನಿ ನೋಡೋಣ ಏನೇನು ಮಾಡ್ತೀನಿ, ಎಲ್ಲ ನಾನು ಏನು ಕೆಲಸ ಮಾಡ್ತೀನಿ ಎಲ್ಲ ನಿಮಗೂ ಶೇರ್ ಮಾಡ್ತೀನಿ. ಇದು ಇಷ್ಟಾಯ್ತು ಇಷ್ಟಿಲ್ಲ ಅಂತೆಲ್ಲನೂ ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನಾನು ಯಾವುದೂ ವಿಚಾರ ಮಾಡಿಲ್ಲ, ಇಷ್ಟು ಸ್ಟಿಚ್ ಮಾಡಬೇಕು ಇಷ್ಟು ಬಿಡಬೇಕು ಅನ್ನೋದು ಯಾವುದೂ ಪ್ಲ್ಯಾನಿಂಗ್ ಇದ್ದಿದ್ದಿಲ್ಲ. ನಾವು ನಿನ್ನೆನೇ ನಾಳೆ ಏನು ಕೆಲಸ ಮಾಡ್ತೀವಿ ಇವತ್ತೇ ಪ್ಲ್ಯಾನಿಂಗ್ ಹಾಕಿದ್ದೀವಿ ಅಂದರೆ ಇನ್ನೂ ಯೂಜಿ ಆಗುತ್ತೆ ಕೆಲಸ, ಇನ್ನೂ ಸ್ಪೀಡ್ ಆಗುತ್ತೆ ಸ್ನೇಹಿತರೆ. ನಾನು ಇವಾಗೇ ಎಲ್ಲ ಒಟ್ಟು ಪ್ಲ್ಯಾನಿಂಗ್ ಹಾಕ್ಕೊಂಡು ಕೆಲಸ ಶುರು ಮಾಡ್ಬೇಕಂದ್ರೆ 11 ಗಂಟೆ ಆಯ್ತು ನೋಡಿ. ಏನೇನು ಇವತ್ತು ಕೆಲಸ ಪ್ಲ್ಯಾನಿಂಗ್ ಹಾಕ್ಕೊಂಡಿನಿ ಅಂದ್ರೆ ಇವು 4 ಬ್ಲೌಸು ಕಟಿಂಗ್, ಇವು ಒಂದು 2 3 4 ಬ್ಲೌಸ್ ಕಟ್ಟಿಂಗ, ಇದೊಂದು ಕುಂಚಿ ಹೊಲಿಬೇಕು ಸ್ನೇಹಿತರೆ. ನಮ್ಮ ಶಿವಕುಮಾರಿಂದ ಆತಿಥ್ಯ ಕೊಟ್ಟಿಲ್ಲ. ಹಂಗೆ 2 ಆತಿ ಜಂಪ ಒಬ್ಬರು 3 ಬ್ಲೌಸ್, ಇದು 3 ಬ್ಲೌಸ್ ಐತೆ, ಒಂದೇ ಬ್ಲೌಸ್ ಐತೆ. ಇದು ಕುಂಚಿ ಬ್ಲೌಸು. ಇವಿಷ್ಟು ಕಟ್ಟಿಂಗ್ ಮಾಡಬೇಕಂತ ಸೈಡಿಗೆ ಎತ್ತಿಟ್ಟಿನಿ. ಇವಿಷ್ಟು ಕಾಜಿಗೆ ಉಕ್ಸ್, ಇದು ಕೈವಲಿಗೆ ಉಕ್ಸ್ ಆಗಬೇಕು. ಇವು 2 ಉಕ್ಸ್ ಹಚ್ಬೇಕು. ಇನ್ನು ಹೊಲಿದು ಬ್ಲೌಸ್ ಇವು ಎತ್ತಿಟ್ಟಿನಿ. ಇವಿಷ್ಟು ಟಿಚ್ ಮಾಡ್ಬೇಕು. ಇವಿಷ್ಟು ಟಿಚ್ ಮಾಡ್ಕೊಂಡು ಕಾಜಿ ಗುಂಡಿ ಮಾಡ್ಕೊಂಡು ಕಟ್ರ್ ಮಾಡಿ ಯಾವ್ದಾರು ಆಗುತ್ತೆ. ಮೊದಲು ಇಷ್ಟು ಟಿಚ್ ಮಾಡ್ತೀನಿ. ಲಂಗ ನೈಟಿ ಅದಾವು, ಒಂದಿಷ್ಟು ಬ್ಲೌಸ್ ಜಿಡಿ ಅದಾವು. ಇಷ್ಟು ಟಿಚ್ ಮಾಡ್ಕೊಂಡು ಬರ್ತೀನಿ. ಏನೇನು ಟಿಚ್ ಮಾಡ್ತೀನಿ ಅಂತ ಶೇರ್ ಮಾಡ್ತಿರ್ತೀನಿ ನೋಡಿ ಸ್ನೇಹಿತರೆ. ತನ ಇಷ್ಟು ಟಿಚ್ ಮಾಡಿದೆ. 110 ರೂಪಾಯಿ ಟಿಚ್ ಮಾಡಿದ್ದು ನೋಡಿ. ಶಿವಕುಮಾರ್ ಮಲ್ಕೊಂಡಾರೆ. 2 ಲಂಗ ಟಿಚ್ ಮಾಡಿದೆ 50, 2 ನೈಟಿ ಟಿಚ್ ಮಾಡಿದೆ 60, 110 ರೂಪಾಯಿ ಇದು ರೀ. ಇರುವಲ್ಲ ಸ್ನೇಹಿತರೆ, ಟೈಲರಿಂಗ್ ಮಾಡ್ತೀವಿ. ಇಂದ ಮಂದಿ ಮಕ್ಕಳು ಹಳೆ ಬಟ್ಟೆ ಮತ್ತು ಇವು ಯಾರ ಕಡೆನೂ ಹೊಲ್ಸ್ಯಾರ ನಮ್ಮ ಬ್ಲೌಸ್ ಗೊತ್ತಿಲ್ಲ. 2 ಬ್ಲೌಸು ನಾ ಹೊಲ್ದೀನಿ, 1 ಬ್ಲೌಸ್ ಇನ್ನೊಬ್ರ ಕಡೆ ಹೊಲ್ಸ್ಯಾರ. ಟಿಚಿಂಗ್ ಮಾಡೋಕೆ ಲೂಸಾಗಿ ಅಂತ ಕೊಟ್ಟಿದ್ರು, ಅವನು ಹಿಡಿದು ಕಟ್ಟಿಟ್ಟೆ. ಯಾಕಂದ್ರೆ ಏನು ಅಲ್ಲಿ ಅನ್ನೋಕ್ಕೂ ಆಗಲ್ಲ ಈ ಕಡೆ. ಯಾಕಂದ್ರೆ ಮನೆಯವ್ರ ಇದ್ದಿಂದ ಬಿಡಪ್ಪ ಇಷ್ಟು ಒಂದಿಷ್ಟು ಹೊಲ್ಕೊಡಕ್ಕೆ ಹೆಂಗೆ ಮಾಡಿಲ್ಲ ನೋಡು. ಮತ್ತೇನಂತಾರೆ ಸ್ನೇಹಿತರೆ, ಹಳೆ ಬಟ್ಟೆ ತೊಗೊಂಬಂದು ಎಷ್ಟಾಗುತ್ತೆ ನೋಡಿ ರೊಕ್ಕ ಕೊಡ್ತೀನಿ ಹೊಲಕ್ಕೆ ಕೊಡು ಅಂತಂತಾರೆ. ಇನ್ನೇನು ಮಾಡಬೇಕು ಅಲ್ಲ, ರೊಕ್ಕ ಸಲಾಗಲ್ಲ ಹೊಲಿದು. ಹೊಸ ಬಟ್ಟೆದಾಗ ಹೊಲಿಗೆ ಹಾಕಿಸ್ಬಿಡಲ್ಲ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇಂಥ ಮಂದಿನೇ ಭಾಳ ಇದೆ ಇವಾಗ. ಏನಂತಾರಲ್ಲ, ಸಂಬಂಧಕ್ಕೆ ಕಟ್ಟಿ ಬಿದ್ದು ಹೊಲಿದು ರೊಕ್ಕ ಬೇಡ ಏನು ಬೇಡ ಅಂತೇಳಿ ನಾವು ರೊಕ್ಕ ತೊಗೊಂಡಿರಬಾರ್ದು, ಅವ್ರು ಕೊಟ್ಟಿರಬಾರ್ದು, ನಾವು ಟೀಚಿಂಗ್ ಮಾಡಿ ಕೊಟ್ಟಿರ್ಬೇಕು ಅಷ್ಟೇ. ಆ ಮಾತು ಮಾತಾಡ್ತಾರೆ ಅವರು. ರೊಕ್ಕ ಕೊಡ್ತೀನಿ ಹೊಲಿಯವ ಎಷ್ಟಾಗುತ್ತೆ ಅಂದ್ಬಿಡೋಣ. ಮತ್ತು ನಾವು ಅಲ್ಲಿ ಅನ್ನೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಹಳೆ ಬಟ್ಟೆ ಹೊಲಿಯಲ್ಲ ಅಂತ ಹೆಂಗೆ ಅಂತೀರಿ, ಅನ್ನೋಕ್ಕೂ ಆಗಲ್ಲ. ನಾವು ರೊಕ್ಕ ಇಸ್ಕೊಳಕ್ಕೂ ಆಗಲ್ಲ. ಹಳೆ ಬಟ್ಟೆ ಹೊಲಿದು ರೊಕ್ಕ ಹೆಂಗೆ ತೊಗೋತೀರ, ಅದಕ್ಕೂ ಆಗಲ್ಲ ಸ್ನೇಹಿತರೆ. ಬನ್ನಿ, ಅದು ಹಂಗೆ ಇರೋದ. ಎಲ್ಲರೂ ಟೈಲರಿಂಗ್ ಮಾಡೋರಿಗೆ ಈ ಸಮಸ್ಯೆ ಇದ್ದೇ ಇರ್ತೈತೆ, ಏನು ಮಾಡೋಕ್ಕಾಗಲ್ಲ. ಇಷ್ಟು ಕಾಜಿ ಗುಂಡಿ ಮಾಡ್ತೀನಿ. ಮತ್ತು ಇವು 3 ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಟೋಗ್ಯಾರ ಇವತ್ತು. ಇದು ಒಂದು ಅರ್ಜೆಂಟ್ ಕೊಡು ಅಂದಾರ, ನಾಳೆಗಾರ ನಾಡ್ದಾರ ಕೊಡು ಅಂದಾರ. ಇದೊಂದು ಅರ್ಜೆಂಟು ಕೊಡೋದ್ರಾಗ 3 ಟಿಚ್ ಮಾಡಿಬಿಡ್ತೀನಿ ಅವರು.
ಒಮ್ಮೆ ಅಮೌಂಟ್ರ ಕೈ ಬರ್ತಾವೆ. ನಮ್ಮ ಮೊದ್ಲಿಂದು ರೊಕ್ಕ ಎಲ್ಲ ಮೊದ್ಲಿಂದು ಒಂದು ಬ್ಲೌಸಿಗೆ ರೊಕ್ಕ ಕೊಡಬೇಕು, ಇವು 3 ಹೊಲಕ್ಕೆ ಕೊಟ್ಟರೆ ಒಟ್ಟು ಚೊಕ್ಕ ರೊಕ್ಕ ಕೊಡ್ಬೇಕಂದ್ರೆ ಕೈಯಾಗ ಕೊಡ್ತೀನಿ ಅಂದಾರ ಅಂದಿಂದಲೇ ಹಿಡ್ಕೊಂಡು ನಾನು ಅವಿಷ್ಟು ಕಟ್ ಮಾಡ್ಬೇಕಂತ ಇಟ್ಟೀನಿ. ಇವತ್ತು ಅವನೇ ಕಟ್ ಮಾಡ್ತೀನಿ, ಇವತ್ತು ಅವನೇ ಇದು ಮಾಡ್ತೀನಿ ಸ್ನೇಹಿತರೆ. ಬನ್ನಿ ನೀವು ಕಾಜು ಗುಂಡಿ ಮಾಡ್ಕೊತೀನಿ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೀವು ಕಾಜು ಗುಂಡಿ ಮಾಡಿ ಇಷ್ಟು ಎತ್ತಿ ಆ ಕಡೆ ಮ್ಯಾಕ್ ಶಿಫ್ಟ್ ಮಾಡಿಬಿಡ್ತೀನಿ ನೋಡಿ. ಇಂಗ್ಲೀಷ್ ಮಾತಾಡೋಕೆ ಹೋದ್ರೆ ಹಿಂಗಾಗತ್ತೆ ನೋಡಿ, ಇಂಗ್ಲೀಷ್ ಬರಲಾರವರು. ಶಿಫ್ಟ್ ಮಾಡ್ತೀನಿ ರೀ. ಯಾಕಂದ್ರೆ ಇವು ಇಲ್ಲಿ ಸ್ಟಿಚಿಂಗ್ ಮಾಡಿ ಇಟ್ಟಿನಲ್ಲ, ಇಲ್ಲೆಲ್ಲ ಒತ್ತಿ ಮತ್ತು ಆ ಕಡೆ ಕಡೆದು ಆತಾವು. ಬಿಸಿಲು ಓಡಿ ಸ್ನೇಹಿತರೆ, ಸಿಕ್ಕ ಕಣ್ಣಿಗೆ ಕುಗ್ತೈತೆ ನೋಡಿ ಬಿಸಿಲು, ಆ ನಮೂನಿ ಬಿಸಿಲಿದೆ. ಸ್ಟಿಚಿಂಗ್ ಮಾಡು ಅವು 2 ಲಂಗ ಕಸಿ ಸಣ್ಣಕ್ಕೆ ಅದ್ರ ಮ್ಯಾಗ ಇಟ್ಬಿಡ್ತೀನಿ ರೀ. ಮತ್ತು ಲಂಗ ಹೊಲ್ದಿರಿ ಕಸಿಯಲ್ಲಿ ಇಟ್ರಿ ಅಂತ ಅದೊಂದು ಗೋಜ. ಪ್ಯಾನ್ ಬಂದ್ ಮಾಡಿ ನೋಡಿ. ಪ್ಯಾನ್ ಯಾಕೆ ಬಂದ್ ಮಾಡಿ ಅಂದರೆ ವಿಡಿಯೋ ಕಂಟಿನ್ಯೂ ಮಾಡಿಸಲ್ಲ, ಪ್ಯಾನ್ ಬಂದ್ ಮಾಡೀನಿ. ಬಟ್ಟೆ ಗಿರಾಕಿ ಇದು ಏನೂ ತೊಗೊಲ್ಲ ಬಿಡಲಿಲ್ಲ. ಅದೊಂದು ಅರ್ಧ ತಾಸು 1 ತಾಸನ್ನು ಕುಂತಿರಿ ಅವರು ಕಿತ್ತಾಡ್ಸ್ಕೋತ, ಏನೂ ತೊಗೊಲ್ಲ ಬಿಡ, ಬೇಜಾರಾಗ್ತದೆ ಅದೊಂದು ಬಗ್ಗೆ. ಹಿಂಗೆ ನೋಡಿ ಯಾವುದೇ ವ್ಯಾಪಾರ ಮಾಡ್ತೀವಿ ಅಂದರೆ ಆ ಟೈಮ್ ಹೋಗಿದ್ದಕ್ಕೂ ವ್ಯಾಪಾರ ಆದರೆ ಒಂದಿಷ್ಟು ಬೆಸ್ಟ್ ಅನಿಸುತ್ತೆ. ವ್ಯಾಪಾರ ಆದ್ರೆ ಫುಲ್ ಖುಷಿ ಆಗ್ತೀವಿ, ವ್ಯಾಪಾರ ಆಗ್ಲಿಕ್ಕೆ ಫುಲ್ ಬೇಜಾರಾಗ್ತೀವಿ. ವ್ಯಾಪಾರ ಮಾಡೋರಿಗೆ ಇದೊಂದು ಕಷ್ಟ ಅಂತಲೇ ಹೇಳ್ಬೋದು. ಬೇಜಾರೂ ಇರುತ್ತೆ, ಖುಷಿನೂ ಇರುತ್ತೆ. ಯಾವ ಹೊತ್ನ್ಯಾಗ ಯಾವ ವ್ಯಾಪಾರ ಆತವ ಗೊತ್ತಾಗಲ್ಲ. ಯಾವ ಹೊತ್ನ್ಯಾಗ ವ್ಯಾಪಾರ ಆತವ ಅನ್ಕೊಂಡಾಗನೇ ವ್ಯಾಪಾರ ಆಗಲ್ಲ ಸ್ನೇಹಿತರೆ, ಹಂಗಿರ್ತೈತೆ. ಅವ್ರು ನೋಡಿ ಅವ್ರು ಅಷ್ಟು ಕಿತ್ತಾಡ್ಸೋದು ಮಾಡೋದು ನೋಡಿದ್ರೆ ಒಂದು 2,000 ರೂಪಾಯಿ ವ್ಯಾಪಾರ ಆಗುತ್ತೆ ಬಿಡು ಅಂತ ನಾ ಅನ್ಕೊಂಡಿದ್ದೆ. ಆದರೂ ₹1 ವ್ಯಾಪಾರ ಏನೂ ತೊಗೊಲಿಲ್ಲ. ಅವ್ರು ಅಷ್ಟು ಕಿತ್ತಾಡಿ ಹಂಗೆ ಹೋದ್ರು. ಮತ್ತು ಒಂದು ಶರ್ಟ್ ಇಟ್ಟೆ, ಶರ್ಟ್ ಇಡ್ಬೇಕಂದ್ರೆ ಆಗಲಿಲ್ಲ. 2 ಬಾಕ್ಸ್ ತಳಗಿಟ್ಟು ಸುಮ್ಮನೆ ಬಂದು ನೋಡಿ ಬೇಜಾರಾಗಿ. ಮತ್ತು ಒಂದು ನೋಡಿ ಅದನ್ನು ತೆಗಿ, ಒಂದೇ ನೋಡಕ್ಕೆ ಲಂಗ ಯಾಕೆ ಹೊಂದಿರ್ತಾರೆ, ಬಿಡಪ್ಪ ಲಂಗ ಅಷ್ಟೇ ಅಂತೀವ್ರಿಗೆ, ಲಂಗ ಅಷ್ಟೇ ಒಯ್ತಾರೆ ಅಂದ್ಕೊಂಡ್ರಾಗನೇ ಅವ್ರು ಮತ್ತು ಸೀರೆ ನೋಡೋದು ಅದು ನೋಡ್ಕೇರಿ ಒಂದು ಲಂಗಕ್ಕೆ ಬಂದವ್ರು ಒಂದು 2,000 ರೂಪಾಯಿ 400-500 200 ಹಾಕೊಂಡ್ರೆ ₹600 ಬಟ್ಟೆ ಒಯ್ತಾರೆ. ಹಂಗೆ ಸ್ನೇಹಿತರೆ, ಯಾವುದು ಹೇಳೋಕ್ಕಾಗಲ್ಲ. ವ್ಯಾಪಾರ ಅಂತಾರಲ್ಲ, ಮರಣ ಮಾರಾಟ ಯಾರ ಕೈ ಸಿಕ್ಕಿಲ್ಲ ಅಂತಾರಲ್ಲ ಸ್ನೇಹಿತರೆ, ಹಂಗೆ ನೋಡಿ ಮರಣನೂ ಯಾರ ಕೈ ಸಿಕ್ಕಿಲ್ಲ. ಮರಣ ಯಾವತ್ತೇ ಆಗುತ್ತೆ ಅನ್ನೋದು, ನಮ್ಮ ಜೀವ ಯಾವತ್ತೇ ಹೋಗುತ್ತೆ ಅನ್ನೋದು ಗೊತ್ತಿರಲ್ಲ. ಮಾರಾಟನೂ ಯಾರ ಕೈ ಸಿಕ್ಕಿಲ್ಲ. ಇವತ್ತು ಯಾವುದೇ ರೇಟ್ ನೋಡಿ, ಯಾವುದೇ ರೈತ ಮಾಲ್ ಮಾರಕ್ಕೆ ಹೋದ್ನಂದ್ರೆ ಇವತ್ತು ಅವ್ನು ಜಾಸ್ತಿ ಇರ್ತದೆ, ಅವ್ನು ಜಾಸ್ತಿ ಮಾರ್ಯಾದ ನಾಳೆಗೆ ಹೋಗ್ಲಿ ಕಮ್ಮಿ ಆಗಿಬಿಟ್ಟಿರ್ತೈತಿ. ಅದಕ್ಕೆ ಅಂತಿರ್ತಾರೆ ಹಳ್ಳಿ ಕಡೆ, ಮಾರಾಟ ಯಾರ ಕೈ ಸಿಕ್ಕಿಲ್ಲ ಅಂತ. ಆ ಮಾತು ನೆನಪಾಯ್ತು, ನಿಮಗೂ ಕೂಡ ಹೇಳಿದೆ. ಇಷ್ಟು ಎತ್ತಿಟ್ಟು ಅದೊಂದು ಬಾಗಿಲು ಪರದೆ ಒಲಿ ಅಂದ್ರೆ ಅದೊಂದು ಹೊಲದ್ನಿಂದ್ರೆ ಅವರು ಚೊಕ್ಕ ಆತವು. ಬಾಗಿಲು ಪರ್ದೆಗೆ ₹30 ತೊಗೊತ ನೋಡಿ. ಹಿಂಗೆ ಬಾಗಿಲಿಗೆ ಇಲ್ಲ ದೇವ್ರ ಮನೆ ಬಾಗಿಲು ಹಾಕಿಲ್ಲ, ಆ ಥರ ಹೊಲಿದ್ರೆ ₹30 ತೊಗೋತೀನಿ ನೋಡಿ ಸ್ನೇಹಿತರೆ. ನೀವು ಎಷ್ಟು ತೊಗೊತೀರಿ ಅಂತ ಕಮೆಂಟ್ ಹಾಕಿ. ಪ್ರತಿಯೊಂದು ನಾನು ಹೇಳ್ತಿರ್ತೀನಿ, ನಿಮ್ಮ ಕಡೆ ಹೆಂಗೈತೆ ರೇಟ್ ಅನ್ನೋದು ನೀವು ಹೇಳಿ ನನಗೆ. ನೀವು ತಿಳಿಸಿರ್ತಾನೆ ಗೊತ್ತಾಗೋದು ನಿಮ್ಮ ಕಡೆ ಇಷ್ಟು ರೇಟ್ ಐತೆ ಇಟ್ಟಿಲ್ಲ ಅನ್ನೋದು. ಬನ್ನಿ ಫೋನ್ ಚಾರ್ಜ್ ಹಾಕಿ ಕಜ್ಜಿ ಗುಂಡಿ ಮಾಡ್ತೀನಿ ಸ್ನೇಹಿತರೆ. ಪ್ಯಾನ್ ಹಚ್ತೀನಿ, ಪಾಪ ಒದ್ದಾಡಕತ್ತ ಮಕ್ಕಳು. ಫೈನಲಾಗಿ ಉಸು ರೆಡಿ ಮಾಡಿ ಕಟ್ ಮ್ಯಾಕ್ ಇಡ್ಬೇಕಂತ ಇಟ್ಟೇಲೆ ಒಂದು ಸ್ಟುಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ರಾತಂತ. ಇದು ಒಬ್ಬರು ಬ್ಲೌಸ್ ಬೇರೆ ಐತಿದ್ರು ಬೀಳಾಕತ್ತಿಡೋದು ನೋಡಿ. ಇಷ್ಟು ಹಳೆ ಹೊಲ್ದೀನಿ. ಇವಿಷ್ಟು 2 ಬ್ಲೌಸ್ ಕಾಜಿ ಬುಕ್ಸ್ ಅಷ್ಟೇ ಹಚ್ಚೋರಿ. ಇದೊಂದು ಕಾಜಿ ಗುಂಡಿ ಬುಕ್ಸ್ ಹಚ್ಚೀನಿ. ಇವಿಷ್ಟು ಟಿಚ್ ಮಾಡಿ ನೋಡಿ, ಹಳೆ ಹಾಕಿ ಅವ್ರವ್ರಿಗೆ ಇವಿಷ್ಟ ಆಗ್ಯಾವ. ಬನ್ನಿ ಸ್ನೇಹಿತರೆ, ಎಷ್ಟು ಇಡಬೇಕು ಇವು ಇಲ್ಲೇ ಇರಲಿ. ಇವಾಗೆಲ್ಲ ಇಷ್ಟು ಫೈನಲ್ ಮುಗಿದು ಏನು ಮಾಡ್ಕೊಂಡಿನಿ. ಇವಾಗ ಏನೈತಿ ಕಟ್ ಮಾಡೋದು ನೋಡಿ. ಕಾಜಿ ಗುಂಡಿ ಮಾಡು ಅಲ್ಲೇ 3 ಗಂಟೆ ಆಯ್ತು ನೋಡಿ ಟೈಮು. ಮತ್ತು ಬಟ್ಟೆ ಗಿರಾಕಿ ಬಂದಿದ್ರು, ಮತ್ತೆ ಏನೋ ತೊಗೊಲಿಲ್ಲ ಅವ್ರು, ಹಂಗೆ ಹೋದ್ರು. ನೋಡ್ಕೇಳಿ ಇವ್ರು ನೋಡಿ ಈಗ ಹೇಳಾಕತ್ತಾರೆ. ಪ್ಯಾನ್ ಬಂದ್ ಮಾಡೀನಿ. ಇವಿಷ್ಟು ಎತ್ತಿಡ್ತೀನಿ. ಅದೊಂದು ಪರದೆ ಹೊಲಿಬೇಕು, ಬಾಗಿಲು ಪರದೆ. ಇವಿಷ್ಟು ಕಟ್ ಮಾಡ್ಕೊತೀನಿ ರೀ. ಕಟ್ ಮಾಡ್ಕೊಂಡು ಎಷ್ಟು ಹೊಲಿದಾಗುತ್ತೆ ಹೊಲಿತೀನಿ ಸ್ನೇಹಿತರೆ. ಬನ್ನಿ ಅಷ್ಟು ಹೋಗ್ಸ್ ಹಚ್ಚಿದ್ದು ಎಲ್ಲ ಹೊಸು ಎತ್ತಿಟ್ಕೆರಿ ಇಷ್ಟೇ ಕಟ್ ಮಾಡು ಅಷ್ಟೇ ಹೊಸ ನೋಡಿ. ಮುಂಜಾನೆ ಎಷ್ಟು ಹಾರಾಕಿದ್ನೆಲ್ಲ ಎಲ್ಲ ಹೊಸ ಅವು ಹೊಲಿಬೇಕು ಇವು ಹೊಲಿಬೇಕು ಅಂತೇಳಿ ಎಲ್ಲನೂ ಎತ್ತಿಟ್ಟೆ. ಇವಾಗ ಸಂಧಿಕಾ ಪಲ್ಯ ಐತ್ರಿ. ಮುಂಜಾನೆ ಶ್ರಾವಣಕುಮಾರ್ ಅಲ್ಲೇ ನಾಷ್ಟ ಮಾಡಿ ಬಂದಾರ. ಅವರು ಎದ್ದಾರೆ, ಇವಾಗ ಎದ್ದು ಕುಂತಾರ. ಮತ್ತು ಅದಕ್ಕೆ ನಾ ಒಂದು 2 ಬಿಸಿ ರೊಟ್ಟಿ ಮಾಡಿಬಿಡ್ತೀನಿ ರೀ. ಸಂಧಿಕಾ ಪಲ್ಯ ಐತೆ. ನಾನು ಮನೆ ರೊಟ್ಟಿ ಇದ್ದು ಇನ್ನೊಂದು 4 ಮುಂಜಾನೆ ಉಂಡಿ. ಇನ್ನೊಂದು 2 ಉಂಡೀನಿ ರೀ. ಇನ್ನೂ ಒಂದು 4 ರೊಟ್ಟಿ ಉಳ್ದಾವ. ತಂಗು ರೊಟ್ಟಿ ಹೋದ್ರೆ ಸ್ನೇಹಿತರೆ ನನಗೂ ಹಸುವಾಗೈತಿ, ಅವ್ರಿಗೂ ಕೂಡ ಹಚ್ತಾರ. ಮತ್ತು ನನಗಾರ 2 ರೊಟ್ಟಿ ತಂಗು ರೊಟ್ಟಿ ತಿಂತಿದ್ದೆ. ಮಕ್ಕಳಿಗೋಸ್ಕರ ಮಾಡಲೇಬೇಕಲ್ಲ, ಬಿಸಿ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡಿ ಮತ್ತು ಊಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಬನ್ನಿ. ನೋಡಿ ಸ್ನೇಹಿತರೆ, ಊಟ ಮಾಡ್ಬೇಕಂದ್ಯಾ ಊಟ ರೊಟ್ಟಿ ಮಾಡಿ ನೋಡಿ. ಯಾಕಂದ್ರೆ ತಂಗು ರೊಟ್ಟಿನೇ ಇನ್ನೂ 4 ಇದ್ದಲ್ಲ, ಅದ್ರಾಗ ಮತ್ತೊಂದು 2 ರೊಟ್ಟಿ ಉಂಡೆ, ಪಲ್ಯ ರೊಟ್ಟಿ ಉಂಡು. ಅದು ಒಂದೇ ಗಂಗಾಳ ಐತ್ರಿ ಮುಸೂರಿ. ಶ್ರಾವಣಕುಮಾರ ಮತ್ತು ಅಲ್ಲಿ ಮದುವೆ ಊಟಕ್ಕೆ ಹೋದ್ರು ನೋಡಿ.
ಅವೇ ರೊಟ್ಟಿ ಉಣ್ಣು ಅವ್ರಿಗೆ ಅಂತೆ ಮಾಡ್ಬೇಕಂತ ಬಂಡಿ ಗ್ಯಾಸ್ ತಳಗೆ ಇಟ್ಕೊಂಡು ಬಂಡಿ ಹಾಕ್ಕೊಂಡ್ರಾಗನೇ ಅವ್ರು ಬಟ್ಟೆ ಒಣ್ಯಾಕೆ ಹೋಗಿದ್ದಲ್ಲ ಅತ್ತಿಯರು ಬಂದ್ರು ಅವರು ಚಪಾತಿ ಮಾಡಕ್ಕೆ ಬಂದಾರ ಅಂದೆಲ್ಲ ಅವು ಇಟ್ಟು ಮ್ಯಾಸ್ ಸಟ್ ಮಾಡಿ ಇಷ್ಟು ಎತ್ತಿಟ್ಟು ನೋಡಿ ಬಂದರು ಮತ್ತು ಅಷ್ಟು ಬಟ್ಟೆ ಅವ್ರು ಬಟ್ಟೆ ಮಡಿಚ್ಕೊಟ್ಟೆ ಅವರು ಹಬ್ಬಕ್ಕೆ ಅತ್ತಿ ಬಂದಿದ್ಲು ಅವ್ರು ಇಷ್ಟು ಮಡಿಸಿ ತೊಗೊಂಡು ಕೇರಿ ಹೋದ್ರಿ ನಮ್ಮ ಬಟ್ಟೆ ತೊಗೋಬೇಕಂತ ತೊಗೊಂಡಾಗಲಿಲ್ಲ ಬನ್ನಿ ಇವಾಗ ಏನೈತೆ ಅವರು ಹೋದ್ರು ಶ್ರಾವಣ ಕುಮಾರನ್ ಬಿಡಲೇ ಇಲ್ರಿ ಮತ್ತೆ ರೊಟ್ಟಿ ಮಾಡ್ತಿ ಅವ್ರು ಊಟ ಮಾಡಿ ನಿನಗಿಟ್ಟು ತೊಗೊಂಬರ್ತಾವಡಂದೆವ್ವ ಅತ್ತಿ ನೀವು ಕಳಿಸ್ಬೇಡವ ಆದ್ರೆ ಮೊಮ್ಮಕ್ಳು ಊಟ ಮಾಡಿ ಕಳಿಸು ಮನೆಗೆ ಕಳಿಸ್ಬೇಡವ ಮರ್ಯಾದಲ್ಲ ಅದು ಏನು ನೋಡಿ ಹುಡ್ರು ಉಂಡು ಕೇರಿ ಉಡ್ಕೊಂಬರಾಕತ್ತವಡ ಅಂತ ಅಸಹ್ಯ ಮಗಂದು ಅವರ ಉಂಡು ಬರ್ತಾರೆ ಬಿಡು ನೀ ಎರಡು ರೊಟ್ಟಿ ಅದಾವ ಅಂತೆಲ್ಲ ಊಟ ಮಾಡಿಬಿಡು ಮತ್ತೆ ಅಲ್ಲಿ ಬಿಸಿಲು ಹೊತ್ತಿನ ರೊಟ್ಟಿ ಮಾಡ್ತೀಯ ಅಂದ್ಲು ಮತ್ತು ಅವ್ರನ್ನ ಕರ್ಕೊಂಡು ಅವ್ರು ಹೋದ್ರು ಒಂದು ಕೈ ಅವೆಲ್ಲ ಕೈ ಹೊಡ್ಕೋತೀನಿ ಅಂದ್ರೆ ಮತ್ತೊಂದು ಕೈ ಚಿಕ್ಕೊಟ್ಟೆ ತೊಗೊಂಡು ಹೋದ್ರು ಸ್ನೇಹಿತರೆ ಹೊಳೆ ಹೊತ್ತಿಗೆ ಆಯ್ತು ಬಂದು ನಾನು ರೊಟ್ಟಿ ಮಾಡ್ತಿದ್ದೆ ನಾನು ಇಲ್ಲಿಕಂದ್ರೆ ನಾನು ನನಗೊಂದು ಹೊತ್ತಿಗೆ ಏನಾದರೂ ಕಮ್ಮಿ ಆದ್ರೆ ಹಿಂದೆ ಮುಂದೆ ನೋಡ್ತೀನಿ ಮಕ್ಳಿಗೆ ಕಮ್ಮಿ ಆದ್ರೆ ತಡ್ಕೊಳಕ್ಕಾಗಲ್ಲ ಯಾಕಂದ್ರೆ ನಾನು ಒಂದು ಹೊತ್ತಿ ಉಪವಾಸ ಮುಕ್ಕೋತೀನಿ ಅವ್ರಿಗೆ ಉಪವಾಸ ಮನಗಿಸೋಕ್ಕೂ ಆಗೋಲ್ಲ ಅವ್ರಿಗೆ ಇದು ಮಾಡೋಕ್ಕೂ ಆಗೋಲ್ಲ ಸ್ನೇಹಿತರೆ ಆ ಥರ ಅದಕ್ಕೆ ಮತ್ತೆ ಬಿಟ್ಕೆ ರೊಟ್ಟಿ ಉಂಡು ಎಡೆ ಬಾಂಡೆ ನೋಡಿ ಬಾಂಡೆ ಎಡೆ ಅದಾವು ಮತ್ತೇನಿಲ್ಲ ಒಂದು ಕಡೆ ಐತಿ ಇನ್ನೂ ಸ್ವಲ್ಪ ಪಲ್ಯ ಐತಿ ಸಂಜೆಗೆ ರೊಟ್ಟಿ ಮಾಡ್ತೀನಿ ರೀ ಸಂಜೆಗೆ 2 ಬಿಸಿ ರೊಟ್ಟಿ ಮಾಡಿದ್ನಿ ಅಂದ್ರೆ ಪಲ್ಯ ಬಿಸಿ ರೊಟ್ಟಿ ಆಗುತ್ತೆ ಬನ್ನಿ ಸ್ನೇಹಿತರೆ ಮತ್ತು ಇವಾಗ ಬ್ಲೌಸ್ ಕಟ್ ಮಾಡೋನು ನಾನು ಅಟ್ಟ ಮ್ಯಾಗ ಹೋಗಿ ಬ್ಲೌಸ್ ಕಟ್ ಮಾಡ್ಬೇಕಂತ ಅಲ್ಲಿ ಹೋಗ ನಿದ್ದಿನೇ ಬಂದ್ಬಿಡು ಸ್ನೇಹಿತರೆ ಹಿಂಗಾಗಿ ಅಟ್ಟ ಮ್ಯಾಗ ಒಬ್ಬರು ಇಷ್ಟರಿ ಯಾವ್ದಾರು ಅಟ್ಟ ಮ್ಯಾಗ ಕಟ್ ಮಾಡಿ ನೀವು ಅಂತ ಎಷ್ಟು ಒಂದೇ ಸಮಾನ ಇಲ್ಲ ಕೊರಚಿಲ್ಲ ಬರ್ತೀವಿ ಸಫೇತ್ ಐತೆ ಚಂದ ಆಗತ್ತೆ ಬ್ಲೌಸ್ ಕಟ್ ಮಾಡೋಕ್ಕಾದ್ರೆ ನನಗೆ ಅಲ್ಲಿ ಹೋಗೋಣ ಒಂಥರ ನಿದ್ದೆ ಬಂದ್ಬಿಡ್ತು ತಾಯಿ ಮಾಡಲ್ಲ ಮುಕ್ಕೊಂಡು ಸ್ನೇಹಿತರೆ ಅಲ್ಲಿ ಹೋದ್ರೆ ಅದೊಂಥರ ನಿದ್ದೆ ಅಂತ ಬಂದುಬಿಡ್ತು ರೀ ಅಟ್ಟಿವೆ ಮುಕ್ಕೋದು ನೋಡಿ ಸ್ನೇಹಿತರೆ ನಮ್ಮ ಅಕ್ಕ ಬಂದರು ಆಸೆ ಬೇಡ ಏನು ಬೇಡ ಆರಾಮ ಹಂಗೆ ಮುಕ್ಕೋದು ನೋಡಿ ಅಷ್ಟು ನಿದ್ದೆ ನಾ ಬೆಡ್ಡಿ ಮೇಲೆ ಮುಕ್ಕೊಂಡು ನಿಂತಿತ್ತಲ್ಲವ ಇಲ್ಲೇನು ನಿಮ್ಮ ಮನೆ ಎಷ್ಟು ತಂಪೈತೆ ಒಂಥರ ಮುಕ್ಕೊಂಡ್ರೆ ನೆಮ್ಮದಿ ಅನ್ಸುತ್ತೆ ನೋಡಿ ಅಂತ ಅಂದ್ಲ ಅಕ್ಕ ನನಗಾದರೂ ಆಮೇಲೆ ಅಟ್ಟೆ ಮ್ಯಾಗ ಕಟ್ ಮಾಡೋಕ್ಕೂ ಎಲ್ಲ 2 ತಾಸು ಮುಕ್ಕೊಂಡ್ಬಿಟ್ಟಿದ್ದೆ ಇನ್ನು ಅಟ್ಟೆ ಮ್ಯಾಗ ಕಟ್ ಮಾಡೋಕ್ಕೆ ಹೋದ್ರೆ ನಿದ್ದೆ ಬಂದು ಎಬ್ರು ಕಟ್ ಮಾಡಿದ್ರೆ ಅದು ಬಿಡೋಣ ಅಂತ ಅಡ್ಡಾಗ್ಬಿಡ್ತೀನಿ ಅಡ್ಡಾದ್ನ ಅರೆ ಕಣ್ಣು ಮುಚ್ಚಿಬಿಡ್ತಾವೆ ಇವಾಗ ಟೈಮು 3-4 ಗಂಟೆ ಹಾಕಿ ಬಂದೈತೆ ಇದೇ ಕೆಲಸ ಆಗೈತೆ ಇವಾಗ ಅವಿಸು ಕಟ್ ಮಾಡ್ಕ್ಯಾರ ಹಂಗೆ ಮನೆ ಕಸ ಗುಡ್ಸಕ್ಕೆ ಬರುತ್ತೆ ರೀ ಅದಕ್ಕೆ ಉಟ್ಟು ಎತ್ತಿಟ್ಕೊಂಡು ನೋಡಿ ಮನೆ ಕಸ ಗುಡಿಸಿ ಬಟ್ಟೆ ತೊಕ್ಕೊಂಡು 2 ಬಾಂಡೆ ತಿಕ್ಕೊಂಡೆ ಅಂದ್ರೆ ಸಂಜೆಗೆ ಒಂದು 4 ರೊಟ್ಟಿ ಮಾಡೋದು ಇಷ್ಟು ಕಟ್ ಯಾವ್ಯಾವ ಕಟ್ ಮಾಡಿದಾಗ ಕಟ್ ಮಾಡಿ ಯಾವ್ಯಾವ ಹೊಲಿದಾಗುತ್ತೆ ಹೊಲಿದ್ರಾತಂತ ನಿಂತೀವಿ ಸ್ನೇಹಿತರೆ ಬನ್ನಿ 4 ಗಂಟೆ ಹಾಕಿ ಬಂದ್ರೆ ಬಿಸಿಲು ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ 4 ಗಂಟೆ ಹಾಕ್ಬಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಕಟ್ ಮಾಡೀನಿ ಒಂದು ಕುಂಚಿ ಕಟ್ ಮಾಡಿದ 3ನೇ ಬ್ಲೌಸ್ ಕಟ್ ಮಾಡಕತ್ತೀನಿ ಒಂದು ಬ್ಲೌಸ್ ಇದೆ ಅದೊಂದು ಕಟ್ ಮಾಡಿ ಕುಂಚಿ ಟಿಚ್ ಮಾಡ್ಬೇಕಂತ ಮಾಡೀನಿ ಇವತ್ತು ಅನ್ಕೊಂಡಿನಿ ಬೆಳಗ್ಗೆ ಎದ್ದು ನೆಶಿನಾಗೆ ಎದ್ದು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ ಬೆಳೆದಾರ ಹಾಕಿದ್ನಿ ಅಂದ್ರೆ 3 ಬ್ಲೌಸ್ ಸ್ಟಿಚ್ ಮಾಡಿಬಿಡ್ತು ನೋಡಿ ಬನ್ನಿ ಶ್ರಾವಣ ಕೂಡ ಸ್ವಲ್ಪ ಆಟ ಆಡ್ಕೋತ ಕುಂತಿದ್ದೆ ಒಂದು ಜಾಕ ಸುಸ್ತಾದಂಗೆ ಆಯ್ತು 6 ಗಂಟೆ ಆಗೈತೆ ಸ್ನೇಹಿತರೆ ನೋಡಿ 6 ಗಂಟೆ ಆಗೈತೆ ಏನ್ರಿ ಸಾಹೇಬ್ರ ಇಕ್ಕಿನ್ಯಾ ನಿನ್ನ ಹೆಸರು ಏನು ಇಕ್ಕಿನ್ಯಾ ಗೊತ್ತಿಲ್ಲ ಇಕ್ಕಿನ್ಯಾ ಇಕ್ಕಿನ್ಯಾ ನಿನ್ನ ಹೆಸರು ಏನು ಇಕ್ಕಿನ್ಯಾ ಮಲ್ಲವ್ವ ಮಲ್ಲವ್ ಕಡುಬು ಕೊಡ್ಬೇಕಂತ ಕಲ್ಲವ್ವ ಏನ ಕೊಟ್ಟ ಮಲ್ಲವ್ ಕಡುಬು ಮಾಡಿ ಏನ ಮಲ್ಲ ಒಂದು 4 ಕಡುಬು ಕೊಡ ಮಲ್ಲ ಅಯ್ಯಯ್ಯ ಹಿಂಗ್ಯಾಕೆ ಮಾಡ್ತೀಯವ್ವ ಕೊಡ ಮಲ್ಲವ ನಾಳೆಗೆ ದೋಸೆ ಮಾಡ್ತೀನಿ ಕೊಡ್ತೀನಿ ಹಿಂಗ್ಯಾಕೆ ಮಾಡ್ತೀಯವ್ವ ಮಲ್ಲವ ನಮ್ಮ ಮಲ್ಲೆ ಕೋಲ್ ಯಾಕೆ ತೊಗೊಂಡಿಯವ್ವ ನೀನು ನಮ್ಮ ಮನೆಯಿಂದ ಏನಾರ ಕಳುವು ಮಾಡ್ತೀಯ ನಮ್ಮಲ್ಲವ ಮಲ್ಲೆ ಕೋಲ್ ತಂದು ನಾನು ಇಕ್ಕಿನ್ಯಾ ಆ ಕೋಲು ದೇವ್ರ ಮನ್ಯಾಗ ಇಟ್ಟು ಹೋಗು ಇನ್ನ ಬಿದ್ದೆ ಎಕ್ಕಿನ್ಯಾ ನೋಡಿ ಎಕ್ಕಿನ್ಯಾ ತಲೆ ತಾಕಂತೈತಿ ನೋಡಿ ಇವ್ರ ಕೂಡ ಹಿಂಗೆ ಟೈಮ್ ಪಾಸ್ ಮಾಡಿ ಏನ್ರಿ ಇಕ್ಕಿನ್ಯಾ ಇಕ್ಕಿನ್ಯಾ ಹೆಣ್ಮಾಳಿನು ನೀ ಹೆಣ್ಮಾಳ ಗಡ್ಮಗ ಮಲ್ಲವ ನೀ ಮಲ್ಲವ್ವ ಮಲ್ಲಯ್ಯ ಹೇಳು ನೀ ಗಂಡ್ಮಗ ಹೆಣ್ಮಾಳ ಹೇಳ ಚಿನ್ಯಾ ನೀ ಗಂಡ್ಮಗ ಹೆಣ್ಮಾಳ ಹೇಳು ಕಿನ್ಯಾ ಕಡುಬು ಕೊಡ
ಇಲ್ಲ ಇವು ಕುಡಿಯಕ್ಕೆ ನೀರ ಕೊಡಿ ಅವ ಹಿಂಗ್ಯಾಕೆ ಮಾಡ್ತೀವಿ ಒಂದು ನೀರು ಕೊಡಲ್ಲ ಕುಡಿಯಕ್ಕೆ ಮನೆಗೆ ಬಂದವ್ರಿಗೆ ಏನು ಚಂದ ಮಾಡ್ತೀವ ಸುಳ ನೀರು ಕೊಡ್ತೀವ ನೀನು ನೋಡ ಅಕ್ಕಿನೇ ಹೆಂಗೆ ಮಾಡ್ತಾಳೆ ಅಕ್ಕಿ ಮಲ್ಲವ ಒಂದಿಷ್ಟು ನೀರು ಕೊಡೋದ್ರು ಕುಡಿಯಕ್ಕೆ ಯಾಕ ಯವ್ವ ನೀನು ಅಗ್ತಿಯಲ್ಲ ಕಲ್ಲವ ಮಲ್ಲವ ಹೇಳಕ್ ಬಲ್ಲ ಮನೆ ಬಂದವ್ರಿಗೆ ಕಲ್ಲವ ಕಲ್ಲವ ಮಲ್ಲೋ ಹೇಳ ಅಯ್ಯವ ಒಂದು ಮನೆ ಬಂದವ್ರಿಗೆ ಅಷ್ಟು ನೀರು ಕೊಡಾಕ ಒಂದಿಷ್ಟು ಮಾರಿ ತಕೊಳಕ್ಕೆ ಹೆಂಗೆ ಮಾಡ್ತಾಳೆ ಏನೇ ಕಲ್ಲವ ನೀನು ಚಾ ಮಾಡೋಗ ಕಲ್ಲವ ಏನಾಗಿದ್ದೀರಿ ಯವ್ವ ನಾ ಇನ್ನೇನು ನಿಮ್ಮ ಮನೆಗೆ ಬರ್ಲಿವ ಯವ್ವ ಕಲ್ಲವ ಯಾಕೆ ನಗ್ತಿ ಯವ್ವ ಚಾರ ಮಾಡಕ್ಕಿ ಮಲ್ಲವ ನೀರು ಕೊಡೋದ್ರೆ ನೀರು ಕೊಡಲಿಲ್ಲ ನೀ ಒಂದು ಚಾರ ಮಾಡ ಮಲ್ಲವ ಕಲ್ಲವ ಕಲ್ಲವ ಮಲ್ಲೋಗ ಹೇಳ ಮಲ್ಲವ ಹೊಸ ಬುದ್ಧಿ ಕಳ್ಸ ಮಲ್ಲವ ಮಲ್ಲವ ಯಾಕಡೆ ಅಂದಾಗ ಹೋಗೇ ಬಿಟ್ಲವ ಯಾವ ನೀರು ಕೊಡೋದ್ರು ಕಲ್ಲವ ಮಲ್ಲವ ಇಲ್ಲ ನೋಡ್ರಿ ಕಲ್ಲ ಮಲ್ಲವ ಕೊಲ್ಲಿ ಮುದ್ದೆ ಬಂದು ನೋಡ ಮಲ್ಲವ ಅಲ್ಲಿ ನೀವು ಬರಲ್ಲೇ ಕಲ್ಲವ ಕೊಲ್ಲಿ ಮುದ್ದೆ ಬಂದು ಬರೆಯವ್ವ ಮಲ್ಲವ ನೀರು ತಂದೆ ಮಲ್ಲವ ಅಯ್ಯ ಮಲ್ಲವ ಹಿಂಗ್ಯಾಕೆ ಮಾಡ್ತೀಯ ಮಲ್ಲವ ಕೊಲ್ಲಿ ಮುದ್ದೆ ಕರ್ಲೇನ ಮಲ್ಲವ ಆಮಲ್ಲ ಅಯ್ಯ ಮಲ್ಲವ ಮನೆ ಬಿಸಿಲ ಬಂದವ್ರು ನೀರು ಕೊಡಬಿಟ್ಟು ನೀನೇ ಕುಡಿತೀಯಲ್ಲ ಮಲ್ಲವ ಹಿಂಗೆ ಯವ್ವ ಇದು ಏನಕ್ಕಲ್ಲವ ನೀನು ಹೇಳಕ್ಕೆ ಬರಲ್ಲ ಹಾಕಲ್ಲ ಬರೀ ನಗದ ಮಾಡ್ತೀಯಲ್ಲ ನಿನ್ನ ಮನೆ ಬಿಸಿಲಾಗ ಬ್ಯಾಸತ್ ನಾವು ಬಿಸಿಲ ಉರಿ ಬಿಸಿಲಾಗ ಬಂದೀವಿ ಮಲ್ಲವ್ ನೀರು ಕೊಡೋದು ತಾನೇ ಕುಡಿತಾವಳು ಮಲ್ಲವಿಕ್ಕಿ ನೀನ ಮಲ್ಲವ ಹೋಗಕ್ಕ ಶೆಣ್ಣೆ ಕಡಿ ಇನ್ನೇನು ನಿಮ್ಮ ಮನೆಗೆ ಯಾರು ಬರ್ತಾರೆ ಹೋಗ ಕಡೆ ಕಲ್ಲವ ನಾ ಮಾತ್ರ ಬರೋದಿಲ್ಲವ ಕಲ್ಲವ ನೀ ಬಂದಿ ನಾನು ಇಕ್ಕಿ ಮಲ್ಲವ ಹಿಂಗೆ ಮಾಡ್ತಾವತ್ ನನಗೆ ಗೊತ್ತಿದ್ದಿಲ್ಲ ಮಲ್ಲವ ನಾ ಹೋಲ್ಯಾ ಮಲ್ಲವ ನೀನು ನೀರ ಇಲ್ಲಿ ಬಿಡ ಮಲ್ಲ ಕಾಲ ಚರಿ ಕೊಡ್ತೀಯಲ್ಲ ಹಿಂಗಾನ ನಿಮ್ಮ ಅವ್ವ ನಿಮ್ಮ ಅಪ್ಪ ಕಳ್ಸಿದ ಮಾತು ಕಲ್ಲವ ಬರೀ ಮಲ್ಕೊಳೋದ ಮಾಡ್ತೀಯಲ್ಲ ಯಾಕಲ್ಲವ ನೀ ಏನು ಸುಟ್ಟಿಲ್ಲವ ಯವ್ವ ಇನ್ನೇನು ನಿನ್ನ ಗುಡ್ ಬಂದ್ರೆ ಮರ್ಯಾದಿಲ್ಲ ನಡಿಯವ ಯವ್ವ ಆ ಕಡೆ ಹೋಗೋಣ ಮನೆ ಬಿಟ್ಟು ಮಲ್ಲವ ನಾ ಓದ್ತಿ ನೋಡ ಮಲ್ಲವ ಚಾಂಜಿರೋ ಮಲ್ಲವ ನೀನೇ ನೀರು ಕೊಟ್ಟಿಲ್ಲ ಏನು ಚಾ ಮಾಡಿಲ್ಲ ಹೆಂಗೆ ನಮ್ಮ ಮನೆ ಬಾ ಮಲ್ಲ ಒಳ್ಯಾಕ ಕರ್ಕೊಂಡಲ್ಲಿನ ಆಮಲ್ಲ ನಮ್ಮ ಮನೆಗೆ ಬಾ ನಾಳೆ ಹಿಂಗೆ ಒಳ್ಯಾಕ ಕರ್ಕೊಂಡ ನೋಡ ಮಲ್ಲವ ನೀನು ಯಾಕಲ್ಲವ ಈಗಿನ ಮಲ್ಲವ ಕರ್ಕೊಂಬಂದಿ ಅಂದ್ರೆ ನೋಡೋಕ್ಕಲ್ಲವ ನೀನು ಕಲ್ಲವ ಇದೇ ಥರ ಅವ್ರು ಕೂಡ ಕಾಮಿಡಿ ಮಾಡ್ತಿರ್ತೀವಿ ನೋಡಿ ಸ್ನೇಹಿತರೆ ಕಾಮಿಡಿ ಇಷ್ಟ ಆಗೈತೆ ಅಂದ್ರೆ ನೀವು ಹೇಳಿ ಹಂಗೆ ಸುಮ್ಮನೆ ಯಾವುದೇ ಟೈಮ್ ಪಾಸಿಗೆ ನೋಡಿ ಏನೋ ಒತ್ತೊಲಕ್ಕೆ ಎತ್ತಂಗೂಡ ಆಟ ಆಡಿದ್ರಂತ ಹಂಗೆ ನೋಡಿ ಸ್ನೇಹಿತರೆ ಹೋದ್ರೆ ಹೊರಗೆ ಈಗ ಆಡೋಕೆ ಬನ್ನಿ ಬ್ಲೌಸ್ ಕಟ್ ಮಾಡಿ ಎತ್ತಿಟ್ಟು ಕಸ ಗುಡ್ಸಿ ಅಂಗ್ಳ ಕಸ ಹುಡುಗಿ ಅಂಗ್ಳಕ್ಕೆ ನೀರು ಹೊಡೆದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಕಾಕನ JCB ಬಂತು ನಿಂತ ನೋಡಿ ಸ್ನೇಹಿತರೆ ಅಂಗ್ಳ ಕಸ ಹುಡುಗಿ ಮನೆ ಕಸ ಗುಡಿಸಿದೆ ಅಂಗ್ಳ ಕಸ ಹೊಡ್ಕೊಂಬಂದು ಅಂಗ್ಳಕ್ಕೆ ನೀರು ಹೊಡೆದು ಮನೆ ಕಸ ಗುಡಿಸಿ ಕಸ ಇಲ್ಲೇ ಹತ್ತು ನೋಡಿ ಚೆಲ್ಬೇಡ ಅಂತೀನಿ ಎಲ್ಲನೂ ಮನೆ ಕ್ಲೀನಾಗಿದೆ ಇವಾಗ ನೋಡಿ ಪ್ಯಾನ್ ಬಂದ್ ಮಾಡೀನಿ ವಿಡಿಯೋ ಮಾಡಾಕತ್ರ ಪ್ಯಾನ್ ಬಂದ್ ಮಾಡ್ತೀವಿ ಸ್ನೇಹಿತರೆ ಇಷ್ಟು ಬ್ಲೌಸ್ ಕಟ್ ಮಾಡ್ತೀನಿ 4 ಬ್ಲೌಸ್ ಕಟ್ ಮಾಡೀನಿ ಒಂದು ಕುಂಚಿ ಕಟ್ ಮಾಡೀನಿ ಇವತ್ತೇನು ನಾ ಮುಂಜಾನೆ ಅನ್ಕೊಯ್ದೆನಲ್ಲ ಅದೆಲ್ಲ ಕೆಲಸ ಮುಗಿಸೀನಿ ಇವಾಗ ಇನ್ನೊಂದು ಬಾಕಿ ಐತಿ ಕುಂಚಿಗೆ ಒಂದು ಹೊಲದ್ನಿ ಅಂದ್ರೆ ಅನ್ಕೊಂಡ್ ಕೆಲಸ ಎಲ್ಲ ಆಗುತ್ತೆ ನೋಡಿ ನಾಳೆಗೆ ಅವು 4 ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಅನ್ಕೊಂಡಿನಿ ಸಾದಾ ಬ್ಲೌಸೆಲ್ಲ 4 ಸ್ಟಿಚ್ ಮಾಡ್ಬೇಕು ಅನ್ಕೊಂಡಿನಿ ಇವು ಮತ್ತು ಕಸ್ಟಮರ್ ಬಂದು ಬ್ಲೌಸ್ ಕೊಟ್ಟು ನೋಡಿ ಸ್ನೇಹಿತರೆ ಸ್ಟಿಚ್ ಮಾಡೋಕೆ ಅಸ್ತ್ರ ಬ್ಲೌಸು ಇದಕ್ಕೆ ಅಸ್ತ್ರ ನೀವೇ ಹಾಕಿ ಅಕ್ಕ ಅಂತೀಯಾರ ಇದು ತಂದು ಕೊಟ್ರ ಈ ಸೀರೆ ಇದೊಂದು ಬ್ಲೌಸ್ ಕೊಟ್ರ ಇದಕ್ಕೇನೈತೆ ಈ ಕಲರ ಗೋಟ್ ಕಟ್ಕೊಂಡು ಕಸಿ ಇದೇ ಕಲರ್ ಹೊಲಿ ಅಕ್ಕ ಅಂತೀಯಾರ ಇದಕ್ಕೂ ಕಸಿನೂ ಇದೇ ಕಲರ ಗೋಟ್ ಕಟ್ ಅಂತಾರೆ ಗೋಟ್ ಕಟ್ ಹೊಲಿದ್ರೆ ಸ್ನೇಹಿತರೆ ಗೋಟ್ ಕಟ್ಟಿ ಜಾಸ್ತಿ ಇದೆ ರೇಟ ಒಂದು ಗಡಿಗೆ ಕಳ್ಳಿಟ್ಟು ಗೋಟ್ ಕಟ್ ಅಂದಾರ ಅದಕ್ಕೆ 200 ಒಂದು 200 400 ರೂಪಾಯಿ 2 ಬ್ಲೌಸಿಗೆ ಯಾವ ಥರ ಹೊಲ್ತೀನಿ ಅಂತ ತೋರಿಸ್ತೀನಿ ಗೋಟ್ ಕಟ್ಟೆ ಜಾಸ್ತಿ ತೋರಿಸ್ತೀನಿ ಸ್ನೇಹಿತರೆ ಗೋಟ್ ಕಟ್ಟರೆ ಕೈ ಹಿಡಿತಾವೆ ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ ಇವು ನಿಮಗೆ ತೋರಿಸ್ಬೇಕಂತ ಇಟ್ಟಿದ್ದೆ ಇವು 2 ಬ್ಲೌಸ್ ಸ್ಟಿಚ್ ಬರ್ತಾವೆ ನನಗೆ ಹೊಲ್ಕೊಂಡ್ರೆ ಸ್ಟಿಚಿಂಗ್ ಬಂದೇ ಬರ್ತಾವೆ ರೀ ನಾವು ಮೊದಲಿನ ಬಾಕಿ ಇದ್ದು ಅದಾವೆ ಅದ್ರಾಗ 4 ಬ್ಲೌಸ್ ಕಟ್ ಮಾಡಲ್ಲ 3 ಬ್ಲೌಸ್ ಅವನ್ ಅದಾವೆ ರೀ ಬಿಳಿ ಬ್ಲೌಸು ಒಂದು ಬೇರೆದವ್ರದ್ದು ಐತಿ ಒಂದು ಕುಂಚಿ ಬೇರೆದವ್ರದ್ದು ಐತಿ ಅವನು ಎಷ್ಟು ದಿನ ಆಯಿತು ಸ್ನೇಹಿತರೆ ಅವನು ಬ್ಲೌಸ್ ಹೊಲ್ದೇ ಇಲ್ಲ
ಇವಾಗ ಸೋದರ ಅತ್ತಿ ಮಗಳದು ಮದುವೆ ಒಂದು ಐತಿ, ಸೋದರ ಮಾವ ಮಗಳದು ಮದುವೆ ಐತಿ. ಶುಕ್ರವಾರ ಸೋದರ ಮಾವ ಮಗಳ ಮದುವೆ ಐತಿ. ಆಯ್ತಾರ ನಾನು ಶ್ರೀಶೈಲಕ್ಕೆ ಹೋಗಿದ್ನಲ್ರಿ ಅತ್ತಿ ಕೂಡ, ಆ ಅತ್ತಿ ಮಗಳ ಮದುವೆ ಐತ್ರಿ ಆಯ್ತಾರ. ನಮ್ಮ ಸೋದರ ಅತ್ತಿ ನೋಡಿ ಸ್ನೇಹಿತರೆ, ಇನ್ನು ನೋಡಿ ಎಲ್ಲ ಮನೆ ಎಲ್ಲ ಕ್ಲೀನಾಗಿದೆ. ಒಂದಿಷ್ಟು ಕರಿಬೇವು ಹಳೆಗಿಟ್ಟಿದೆ, ಎಲ್ಲ ಕರಿಬೇವು ಹೊಡೆದು ನೋಡಿ ಇಷ್ಟು ಬಾಂಡೆ ಇದ್ದು ತಿಕ್ಕೊಂಬಂದು ಸ್ನೇಹಿತರೆ. ಇವರು ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಅಂತ ಹೇಳ್ರಿ ನನ್ನ ಡ್ಯೂಟಿ, ಅವ್ರ ಡ್ಯೂಟಿ ಅವ್ರಿಗೆ ಕೆಲಸ ಹೇಳ್ತೀನಿ ರೀ. ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಹೋಗ್ಬಾರಿ ಇಬ್ರು ಅಂತೇಳಿ ಹ್ಞೂ ಅಂತ ಮಾಡಾಕತ್ತಾರಿ. ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ನಾ ಅಲಸಂದಿ ಕಾಳು ಪಲ್ಯ ಇಟ್ಟಕ್ಕೆ ಐತಿ ಸ್ನೇಹಿತರೆ. ಉಂಡಿನಿ ಅಂದ್ರೆ ನಾ ಏಟು ಉಣ್ತೀನಿ ರೀ ಉಣ್ಣಾಕ. ನಾ ಇಷ್ಟು ಅಲಸಂದಿ ಕಾಳು ಪಲ್ಯ ಇದೆ. ನಾ ರೊಟ್ಟಿ ಮಾಡ್ಬೇಕು ಬಿಸಿಯವು. ಇವಾಗ 7 ಗಂಟೆ ಆಗೈತೆ. ದೇವ್ರ ಮುಂದೆ ದೀಪ ಹಚ್ಚಿ ಎಲ್ಲ ಮಾಡಿ ಒಂದು ಅರ್ಧ ತಾಸನ್ನೇ ಕುಂಚಿ ಹೊಲಿಬೇಕಂತ ಮಾಡೀನಿ. ಕುಂಚಿಗೆ ಒಂದು ಹೊಲಿದ್ನಿ ಅಂದ್ರೆ ಎಲ್ಲ ಚಿಂತೆ ಬೀಳುತ್ತೆ ಸ್ನೇಹಿತರೆ. ಅದಕ್ಕೆ ಕುಂಚಿಗೆ ಹೊಲಿಯೋದು. ಎಲ್ಲಿಗೆ ಅಪ್ಪಾಜಿ ಬನ್ನಿ, ಕುಂಚಿಗೆ ಟಿಚ್ ಮಾಡ್ತೀನಿ ಮತ್ತೆ ಯಾರ್ದು ಬರ್ತಡೇ? ಮುಂಜಾನೆ ತಾನಿಂದು ಅಲ್ಲಿ ಹತ್ತು ಬೇಡ ನೋಡಿ ಶ್ರಾವಣ ಬೆಲ್ಲಿ ಜಲ್ಲಿ ಹೋಗಿ ಬರ್ರಿ. ಆ ಕದ ಸೊಳೆ ಬರ್ತಾವೆ ಮತ್ತು ಈ ತೆಗೆದ್ರಾತು. ಆ ಕದ ಆ ಮುಂಜಾನೆ ಎದ್ದು ಬರ ಕೊಟ್ಟ ಕದ ಹಾಕೊಂಬರ್ಲಿ ನೋಡವ್ರು. ಚಿಲ್ಕಾಯಿ ಅಲ್ಲಿ ತೆಗಿತಾನೆ ಆ ಕದ ತೆಗೆ ಅಲ್ಲಿ ಮ್ಯಾಗಿನ ಕದ ಆ ಕಿಡಿಕೆಗಾದ ಬರ್ತಾನೆ, ಆ ಕೊಲ್ಲಿ ಮುಟ್ಟಿ ಅಲ್ಲೇ ಬರ್ತಾನೆ ಬರ್ರಿ. ಇವ್ರು ಆಟ ನೋಡಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಧೂಳು ಸೊಳ್ಳೆ ಬರ್ತಾವಂದ್ರೆ ಇವಾಗ ಕೇಳಲಾಗ್ಯಾರ. ಸಂಜೆ ಕಸ ಉಡ್ಲೇಬೇಕು, ಕೆಟ್ಟಿರ್ತಿದ್ರು ಸಂಜೆ ಕಸ ಹುಡ್ಬೇಕು ನೋಡಿ. ಹುಡುಗೇ ಬಿಡ್ತೀನಿ ನಾನು. ಕ್ಲೀನಾಗಿ ಇಟ್ಕೊ ಮನೆ ಇಡ್ಬೇಕು, ಟ್ರೈ ಮಾಡಬೇಕು. ಆದಷ್ಟು ಮನೆ ಎಷ್ಟು ಕ್ಲೀನ್ ಇರ್ತಾ ಅಷ್ಟು ನೋಡಿ. ಬರ್ರಿ ಹೆಂಗೆ ಹೋದ ಒಂದು ಟವಲ್ ತೊಗೊಂಡು ಅಲ್ಲಿ ಹೋಗ್ಯಾನ, ಇಕ್ಕೆ ಒಂದು ಒಡ್ನಿ ಇಲ್ಲಿ ಹೋದ. ಏನು ಸಾಕಾಗ್ಬಿಟ್ಟೈತ್ರಿ. 10 ಮಿನಿಟ್ ಬಂದೈತೆ ಸ್ನೇಹಿತರೆ. ನಾನು ಮಾರಿ ತೊಗೊಬೇಕಂದೆ ಇದು ಕುಂಚಿ ಟಿಚ್ ಮಾಡ್ಬೇಕು. ಅದೊಂದು ಮುಗಿಸಿದ್ನಿ ಅಂದ್ರೆ ಸಮಾಧಾನ ಆಗುತ್ತೆ ನೋಡಿ ಜನ್ಮಕ್ಕೆ. ನೋಡಿ ಸ್ನೇಹಿತರೆ, ಕುಂಚಿಗೆ ಹೊಲಿದೆ. ಇದಕ್ಕೆ ಏನು ಕಸಿ ಹಚ್ಬೇಕು. ರಿಬ್ಬನ್ ಹೂವು ಕಟ್ಟಿಟ್ಟೀನಿ ರೀ. ಹೂವು ಕಟ್ಟೋದು ಲೇಟ್ ಆಗುತ್ತೆ ನೋಡಿ. ರಿಬ್ಬನ್ 7 ಗಂಟೆ ಆಗಿದ್ದು ಕುಂತೀನಿ. 7:45 ಆಗೈತೆ ನೋಡಿ. 45 ನಿಮಿಷ ಆಯ್ತು. ಈಗ ಹೂವು ಅದಕ್ಕೆ ಜೋಡಿಸ್ಬೇಕು. ಕುಂಚಿಗೆ ಆ ಥರ ಬಂದೈತೆ ನೋಡಿ. ಅವರು ಬಿರು ಸರ್ವಿ ಕೊಟ್ಟಿದ್ರು ಸ್ನೇಹಿತರೆ. ಮಕ್ಕಳಿಗೆಲ್ಲ ಒಂದು ಇರ್ಲಿ ಬಿಡು ಅಂತೇಳಿ ನನ್ನ ತಕ ಅರಿಬಿತ್ತು ತೊಗೊಂಡ್ಕೆ ನನ್ನ ಬಟ್ಟೆ ಮಾರೋದ್ರಾಗ ಒಂದು ಜಂಪರ್ ಪೀಸ್ ತೊಗೊಂಡು ರೊಕ್ಕ ತೊಗೊಂಡಿಲ್ಲ ಸ್ನೇಹಿತರೆ. ಕುಂಚಿಗೆ ಮಕ್ಕಳು ದೇವ್ರಿದ್ದಂಗೆ ಒಂದು ಕುಂಚಿಗೆಲ್ಲ ಒಂದು 5 ವಾರ ಹೊಲಿದ್ರೆ ರೊಕ್ಕ ತೊಗೊತಿದ್ದೆ ಅಮೌಂಟು. ಒಂದೇ ಹೊಲ್ದೇನೆಲ್ಲ ಯಾಕಿಲ್ಲ ಹಾಕ್ಬಿಡು ಮಕ್ಕಳಿಗೆ ಅಂತೇಳಿ ಹಂಗೆ ಹೊಲ್ಕೊಡಕತ್ತೀನಿ. ಮಕ್ಕಳು ದೇವ್ರದಾಗ ಸ್ನೇಹಿತರೆ, ಮಕ್ಳಿಗೆ ಹೊಲಕ್ಕೆ ಕೊಟ್ಟರೆ ಎಲ್ಲಾದರೂ ದೇವ್ರು ಕೊಡ್ತಾರೆ ಅನ್ನೋದೊಂದು ಭಾವನೆ ನಂಗೆ. ಮಕ್ಕಳಿಗೆ ದೇವ್ರಿಗೆ ಹೊಲದ್ನಿ ಅಂದ್ರೆ ನಾ ಏನು ರೊಕ್ಕ ತೊಗೊಂಡು ನೋಡಿ ಹೆಂಗೆ ಬಂದೈತೆ ನೋಡಿ. ಕುಂಚಿಗೆ ಮಸ್ತ್ ಹೊಲ್ತೀನಿ. ಅಲ್ಲೆಲ್ಲೋ ಆಡೋದುವಾಗ 5 ಕುಂಚಿಗೆ ಹೊಲ್ಸಿದ್ರಂತವ್ರು. ಚೆಂದ ಆಗಿಲ್ಲ ಅವು ಎಲ್ಲ ಕಟ್ಟಕ್ಕೆ ಬರ್ಲಾರಂಗೆ ಅವು ಅಂತಂದರು. ಅದಕ್ಕೆ ನಾನು ನೀಟಾಗ ಚೆಂದ ಅರಿವಿ ಕಾಟನ್ ಅರಿವಿ ಇತ್ತು ರೀ. ಬ್ಯಾಸಿಗೆ ದಿನ ಅಲ್ಲ ಕಟ್ಟಾಕಿವೆ ಅಂತಂದ್ರೆ ಅವರು ಕಾಟನ್ ಅರಿವಿ ಚೆಂದಿತ್ತು. 2 ಥರ ಮಾಡಿ ಹೊಲ್ದು ನೋಡಿ. ಒಂದು ಜಂಪರ್ನಾಗ ಅದೇ ಅಸ್ತರನೂ ಇದೆ, ಮ್ಯಾಗು ಬಿಡು ಒಳಗಿದೆ. ಆದ್ರೆ ಒಂದು ಕುಂಚಿ ಆಗುತ್ತೆ ಸ್ನೇಹಿತರೆ. ಒಳಗೆ ಬೇರೆ ಬೇಕಿದ್ರೆ 2 ಕುಂಚಿ ಆಗ್ತಿದ್ವು. ನಾ ಇದೇ ಒಳಗಿನ ಕಾಟನ್ನ ಮತ್ತು ಒಳಗೆ ಬೇರೆ ಬೇಕಿದ್ರೆ ತರಕೆಟ್ ಹಾಕಿರ ಕುದಿ ಆಗುತ್ತೆ ಮಕ್ಳಿಗೆ ಅಂಥೇಳಿ ಇದೇ ಒಂದು ಸ್ಟಿಚ್ ಮಾಡೀನಿ. ರಿಬ್ಬನ್ ಮಾತ್ರ ಅವರೇ ಕೊಟ್ಟರು ಸ್ನೇಹಿತರೆ. ಒಂದು ಬಂಡಲ್ ತಂದು ಕೊಟ್ಟಿದ್ರು. ರಿಬ್ಬನ್ ಹೂವು ಕಟ್ಟೀನಿ. ಇದಕ್ಕೆ ಮುಷ್ಟು ಕಾಲೆ ಇದಕ್ಕೆ ಹೂವು ಕಟ್ಟಿ ಹಚ್ಚಿ ಹೊಲಿದು ಪರ್ಫೆಕ್ಟ್ ಮುಗಿಸಿ ನಿಮಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಕುಂಚಿ ಹೆಂಗಾಗೈತೆ ಅಂತ ಕಮೆಂಟ್ ಹಾಕಕತ್ರಿ. ಇವಾಗ ಇದೊಂದು ಕಸಿ ಮಾಡೋಕೆ ಸ್ವಲ್ಪ ಅರಿಬೋಸ್ಕೊತೀನಿ. ರೊಟ್ಟಿ ಮಾಡ್ಬೇಕಿನ್ನ ಬನ್ನಿ ಸ್ನೇಹಿತರೆ. ಹೊಲದ ಎಳೆದ್ಬಿಡ್ತು ನೋಡಿ. ಚಿಂಟಿ ಬಿಡ್ತೈತೆ ಕಡೆ. ಇದು ಒಂದು ಇಲ್ಲಿ ಹಿಂದೆ ನೆತ್ತಿ ಮ್ಯಾಗ, ಇದು ಮುಂದೆ ಸೈಡ್ ನೋಡಿ. ಸೈಡ್ ಹಿಂಗೆ ಬರುತ್ತೆ. ಬನ್ನಿ ಇದನ್ನ ಕಟ್ತೀನಿ. ಯಾವ ಥರ ಕಟ್ತೀನಿ ಅಂತ ನೋಡಿ. ಚೆಂದಾಗಿ ಹೂವಾಗಿ ಅಂದಂಗೆ ಐತೆ ನೋಡಿ. ಈ ಥರ ಕಟ್ಟಬೇಕು ಸ್ನೇಹಿತರೆ. ಮಸ್ತ್ ನಿನಗೆ ಕಟ್ತೀನಿಪ್ಪ. ಬನ್ನಿ ಇದನ್ನು ಕಟ್ಕೋತೀನಿ. ಯಾವ ಥರ ಕಟ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಫೈನಲಾಗಿ ಕುಂಚಿ ಮುಗಿಸಿ ರೊಟ್ಟಿ ಮಾಡಿ ಊಟ ಗೀಟ ಆಯಿತು. ಎಲ್ಲ ಶ್ರಾವಣಿದು ಕುಮಾರ್ದು ಊಟ ಆಯಿತು. ಕುಂತಾರೊಡೆ ಅವರು. ನಾನು ಊಟ ಮಾಡಬೇಕಿನ್ನೂ. ಕುಂಚಿ ಯಾವ ಥರ ಬಂದೈತೆ ಅಂತ ಕಮೆಂಟ್ ಹಾಕಿ. ಮಸ್ತಾಗೈತೆ ನೋಡಿ ಸ್ನೇಹಿತರೆ. ಜಂಪರ್ ಕತ್ತೆ ಇಲ್ಲ ಕಚ್ಚಿ ಹಿಂಗೆ ಹಚ್ಬೇಕು ಚಂದ ಕಸೀರಿ. ಅವ ಮಂದಿಕಾಯಿ ಹೊಲ್ಸಿದ್ನೇವು, ನಾನು ಹೊಲ್ದಿಲ್ಲ. ಬರ್ರಿ ಮಲ್ಕೋರಿ ನೀವು. ನಾ ಊಟ ಮಾಡಿ ಬರ್ತೀನಿ ರೀ.
ಎಷ್ಟು ಚಂದ ಕಾಣ್ತೈತೆ ನೋಡಿ. ನಮ್ಮ ಶ್ರಾವಣಿಗೆ ಬರಲ್ಲಾಗೈತೆ ನೋಡಿ. ಶ್ರಾವಣಿಗೂ ಬರಲಿಲ್ಲ, ಶ್ರಾವಣಿಗೂ ಬರವಲ್ದು. ಯಾಕಂದ್ರೆ ಸಾಂದ್ ಆಗುತ್ತೆ ರೀ ಹುಡಿ, ಸಾಂದ್ ಐತೆ ಅದು. ಹೂವು ಐತಲ್ಲ ಚಂದ ಶಾಂಪ್ ಕುಂತೊಡಿ ಸ್ನೇಹಿತರೆ. ಹೂವು ಗುಂಪಾಗ ಇಟ್ಕೋಬೇಕಿ ಮಮ್ಮಿ. ಶ್ರಾವಣ ಎತ್ತು ಗೋಳ್ ಮ್ಯಾಕತ್ತ ಹಿಂಗೆ ಹುಡ್ಕೊ. ಚಿನ್ನ ಮಮ್ಮಿ ನೋಡಿ ಸ್ನೇಹಿತರೆ, ಶ್ರಾವಣ ಕಟ್ಕೊಂಡು ಎಷ್ಟು ಚಂದ ಕಾಣಕತ್ತೈತಲ್ಲ ಹೂವು. ಮಸ್ತ್ ಕುಂತೈತಿ ನೋಡಿ, ಮಸ್ತ್ ಆಗೈತೆ. ಗೋಳ್ ಮ್ಯಾಕತ್ತಪ್ಪ ಚಿನ್ನ ಬರ್ತಿತ್ತಲ್ಲ, ಮುದ್ದು ಮುದ್ದಾಗಿ ಕಾಣ್ತೈತಿ ನೋಡಿ ನನ್ನ ಮಗ. ಒಂದೇ ದೃಷ್ಟಿ ಆಗತ್ತೆ. ಅಪ್ಪಾಜಿ ಕಳಿಯಪ್ಪ, ನಮ್ಮದಲ್ಲಪ್ಪ ಅದು. ಹೆಂಗೈತೆ ಅಂತ ಕಮೆಂಟ್ ಹಾಕೊಂಬತ್ರ ಮರಿಬೇಡಿ. ನಾನು ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಶ್ರಾವಣಿನೇ 9:30 ಮುಕ್ಕೊಂಡಾರ, ನಾನು 4:15 ಎದ್ದೀನಿ. 10 ಗಂಟೆ ಆಯ್ತು ನೋಡಿ ಇವತ್ತು. ಇಷ್ಟು ಮಾಡ್ರಾಗನೆ ಅದು ನಾವೇನು ಅನ್ಕೊಂಡಿದ್ದೆ ಅಷ್ಟು ಕೆಲಸ ಆಯ್ತು. ನಾಳೆ 4 ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಅನ್ಕೊಂಡಿನಿ. 2-3 ಬ್ಲೌಸ್ ಕಟ್ ಮಾಡಬೇಕು, ಸ್ಟಿಚ್ ಮಾಡ್ಬೇಕಂತ ಅನ್ಕೊಂಡಿನಿ. ನಾಳೆಗೆ ಏನೇನು ಕೆಲಸ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ನಾಳೆ ಮಾತ್ರ ಬೇಗ ಹೇಳ್ಬೇಕಂತ ಮಾಡೀನಿ. ಯಾಕಂದ್ರೆ 4 ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮತ್ತು ಇವತ್ತು 4:15ಗೆ ಅವ್ರಿಗೋಸ್ಕರ ಎದ್ದೆಲ್ಲ ಮಾಡೋದು ಲೇಟ್ ಆಯಿತು. ನೋಡಿರ್ಬೇಕು ಭಾಗ 1 ಭಾಗ 2 ವಿಡಿಯೋದು. ಭಾಗ 2 ವಿಡಿಯೋದಾಗ ಬರುತ್ತೆ. ಫುಲ್ ಸುಸ್ತಾಗೈತೆ ನೋಡಿ, ಫುಲ್ ಹೈರಾಣ ಚಂತ ಜಲಮ. ಶ್ರಾವಣ ಯಾರಿಗೆ ನಿದ್ದೆ ಬಂದರೂ ಶ್ರಾವಣ ನಿದ್ದೆ ಬರಲ್ಲ. ಶ್ರಾವಣಿ ಹೋಗಿ ಮಲ್ಕೊಂಡ. ಶ್ರಾವಣ ಕಿತ್ತಾಪತ್ತಿ ಮಾಡ್ಕೊತ ಮತ್ತೆ ತಳ್ಯಾಕೆ ಬಂದ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತು ಒಬ್ಬರು ಸಿಸ್ಟರ್ ಲೈವ್ ಬಂದಿದ್ದೆ. ಲೈವ್ ಬರ್ನ ಶ್ರಾವಣಿ ನಿಮ್ಮ ವಿಡಿಯೋ ಎಲ್ಲ ಒಳ್ಳೇದಾಗುತ್ತೆ ಸಿಸ್ಟರ್, ಆ ಥರ ಈ ಥರ ಅಂತ ಕಮೆಂಟ್ ಹಾಕಿದ್ರು. ಶ್ರಾವಣಿ ಕೆಲಸ ಭಾಳ ಹಚ್ತೀರಿ ಸಿಸ್ಟರ್ ಅಂತ, ನನ್ನ ಮಗದ ಕೆಲಸ ಹಚ್ಚಬೇಡಿ ಅಂತಂದರು. ಅವ್ರಿಗೆ ಏನಂದ್ರೆ ಸ್ನೇಹಿತರೆ, ನಾ ಯಾಕೆ ಕೆಲಸ ಹಚ್ತೀನಿ ಅಂದ್ರೆ ಆಕಿಗೆ ಗೊತ್ತಾಗಬೇಕು ಈ ಕೆಲಸ ಇದು ಮಾಡಬೇಕು. ಏನೋ ನಾವು ಇವತ್ತು ಮನ್ಯಾಗ ಇರಲಿಕ್ಕೂ ಒಂದು ಕಸ ಗುಡಿಸ್ಕೊಂಡು ಬಾಂಡೆ ತಿಕ್ಕೊಂಡು ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಇನ್ನೂ ಮೆಟ್ಟಿಗಾರ ನಾವು ಅವ್ರಿಗೆ ಪಾಠ ಕಲಿಸ್ಬೇಕು. ಜೀವನ ಹೆಂಗೆ ಇರಲ್ಲ ಸ್ನೇಹಿತರೆ, ಯಾವ ಹೊತ್ತಿಗೆ ಏನಿರುತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತು ನಾ ಎಲ್ಲೇ ಓದೆ ಬರೋದಾಗಂಗೆ ಅವ್ಕೆ ಮಾಡ್ಕೊಂಡು ತಿಂದು ಹೋಗತ್ಯಾಗ ಮನೆ ನೋಡ್ಕೊಂಡು ಕೇರಿ ತಮ್ಮ ಕರ್ಕೊಂಡು ಮಲ್ಕೋಬೇಕಂತ ಆಕೆ ಆ ಬುದ್ಧಿ ಬರಲ್ಲ ಅಂತ ಕಲಿಸ್ತೀವಿ ಸ್ನೇಹಿತರೆ. ತಾಯಿ ಎಲ್ಲ ಹೇಳ್ಕೊಡ್ಬೇಕು. ಶಾಲೆ ಎಷ್ಟು ಇಂಪಾರ್ಟೆಂಟಿಗೆ ನಾವು ಕಲಿಸ್ತೀವಿ. ಶಾಲೆಗಳು ಸಂಸ್ಕೃತಿನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಂಗೆ ಅನ್ನೋಕ್ಕೂ ಬರಲ್ಲ ಸ್ನೇಹಿತರೆ. ಯಾರು ಏನೋ ಅನ್ನಲಿ, ನಾವು ಎತ್ತು ಮಕ್ಕಳೇ. ನನ್ನ 2 ಕಣ್ಣು ಇದ್ದಂಗೆ ಸ್ನೇಹಿತರೆ. ಇದು ಒಂದು ಕಣ್ಣು, ಇದೊಂದು ಕಣ್ಣು. ಈ ಕಣ್ಣಿಗೂ ಏನಾರ ಆದ್ರೆ ಇದಕ್ಕೂ ನೋವಾಗುತ್ತೆ. ಈ ಕಣ್ಣಿಗೆ ಏನಾರ ಆದ್ರೆ ಇದಕ್ಕೂ ನೋವಾಗುತ್ತೆ. ಎರಡು ಮಕ್ಕಳು 2 ಕಣ್ಣು ಇದ್ದಂಗೆ. ಒಂದಕ್ಕೆ ಹೆಚ್ಚ ಒಂದಕ್ಕೆ ಕಮ್ಮ. ನಾ ಯಾವ ಥರ ಮಾಡೋ ಶ್ರಾವಣಿಗೂ ಹೊಡಿತೀನಿ, ಶ್ರಾವಣಿಗೂ ಕೆಲಸ ಹಚ್ತೀನಿ. ಅವಾಗ ಗಂಡು ಮಗದನ ಮಾಡಬಾರ್ದು, ಈ ಹೆಣ್ಮಳದ ಮಾಡ್ಬೇಕನ್ನೋ ಉದ್ದೇಶ ನನಗೆ ಯಾವ ಥರನೂ ಇಲ್ಲ. ಆದ್ರೆ ನನಗೆ ಆ ಥರ ಲೈವ್ ಬೇಜಾರಾಗಿಬಿಡ್ತು. ಯಾಕೋ ಹಿಂಗೆ ಅಂತಾರಲ್ಲ. ನಾನು ಅಂದೆ ಮಲ್ತಾ ಏನಲ್ಲ ಸಿಸ್ಟರ್, ನಾನು ಕೂಡ ತಾಯಿನೇ. ಅವಳಿಗೆಲ್ಲ ಒಳ್ಳೇದೇವದು ಕೆಟ್ಟದೇವದು ಎಲ್ಲ ಗೊತ್ತಾಗಲಿ, ಅರ್ಥ ಆಗಲಿ ಅಂತ ನಾವೇನು ಕಷ್ಟಪಡ್ತೀವಿ ಮಕ್ಕಳಿಗೆ ಅರ್ಥ ಆಗ್ಬೇಕು ಸ್ನೇಹಿತರೆ. ನಾವು ಕಷ್ಟಪಟ್ಟಿದ್ದು ಅವ್ರಿಗೆ ಗೊತ್ತಾಯ್ತಂದ್ರೆ ನಮ್ಮವ್ವ ಇಷ್ಟು ಕಷ್ಟಪಡ್ತಾರ, ನಮ್ಮವ್ವ ನಮಗೋಸ್ಕರ ಇಷ್ಟು ಮಾಡ್ತಾವ ಅಂತ ಅವು ಸ್ವಲ್ಪ ಅರ್ಥ ಮಾಡ್ಕೋತಾವೆ. ಅವಕ್ಕೇನು ಗೊತ್ತಿರ್ತೀವಿ, ಏನು ಗೊತ್ತಿಲ್ಲ ಮಕ್ಕಳಿಗೆ. ನಾವು ಬೇದು ಬುದ್ಧಿ ಹೇಳಿದ್ರೆ ಅವು ಅರ್ಥ ಮಾಡ್ಕೋತಾವೆ. ಇವಾಗ ನಾವೇನು ಕಷ್ಟಪಟ್ಟಿದ್ರೆ ನಮ್ಮ ಕಷ್ಟ ಎಲ್ಲ ನಮ್ಮ ಮಕ್ಳಿಗೆ ಗೊತ್ತಾಗಬಾರ್ದು, ನಮ್ಮ ಕಷ್ಟ ನಮ್ಮ ಮಕ್ಳು ತೋರಿಸ್ಕೋಬಾರ್ದು ಅಂತಂದ್ರೆ ಮಕ್ಳು ಅದು ಹೇಳ್ತಾರೆ ಸ್ನೇಹಿತರೆ. ಮುಂದೆ ಅದಕ್ಕೆ ಹೊಣೆ ಆಗ್ತೀವಿ. ಎಷ್ಟೋ ಉದಾಹರಣೆ ಆಗ್ಯಾವು. ನಮ್ಮ ಕಷ್ಟಪಟ್ಟು ನಾವು ಟೀಚಿಂಗ್ ಮಾಡೋದು ಎಲ್ಲ ಮಾಡ್ತಿರ್ತೀವಿ. ಅವ್ರು ಓದ್ಕೋರಮ್ಮ ನಾವು ಇಷ್ಟು ಕಷ್ಟಪಡ್ತೀವಿ ನೋಡು, ನಿಮಗೋಸ್ಕರ ಇಷ್ಟು ಬೆಳಗ್ಗೆ ಎದ್ದು ಮಾಡ್ಕೋತೀವಿ ಅನ್ನೋದು. ಯಾವಾಗಾರ ಒಂದಿಷ್ಟು ದಿನ ನಾನು ಭಾಳ ಕೆಲಸ ಹಚ್ತೀನಿ ಆಗಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಲೇಬೇಕಲ್ರಿ. ಈ ಜಣ್ಣಾಗಿ ಹುಟ್ಟಿಂದ ಮಾಡಲೇಬೇಕು, ಕೆಲಸ ಮಾಡಲೇಬೇಕು. ಎಲ್ಲ ಕೆಲಸ ಕಲಿತು ಬಿಟ್ರೆ ಯಾರು ಏನೂ ಅನ್ನಲ್ಲ. ಇವಾಗ ಏನೂ ಕೆಲಸ ಬರ್ಲಿಕ್ಕಾದ್ರೆ ಅದೇ ಕೆಲಸ ಬಿಡು ತಾಯಿ ಅಂತ ಏನೂ ಕಲಿಸಿಲ್ಲ. ಮಗಳು ಒಳ್ಳೆ ಬುದ್ಧಿನೇ ಕಲಿಸಿಲ್ಲ. ಒಂದು ಕೆಲಸ ಬರಲ್ಲ, ಒಂದು ಬುದ್ಧಿ ಇಲ್ಲ, ಸುಡ್ಗಾಡ್ಲ ಮತ್ತು ನಮಗೆ ಅವಾಗ ಹೆಸರು ಬರ್ತಾವೆ. ಅದಕ್ಕಂತಲೇ ಸಣ್ಣ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ. ಯಾಕೆ ಮಾಡ್ಯಾರ ಸ್ನೇಹಿತರೆ ಇದನ್ನು ಆ ಸಿಸ್ಟರಿಗೆ ಅರ್ಥ ಆಗೈತೋ ಇಲ್ಲ, ಅವ್ರಿಗೆ ಏನು ಅನ್ಸೈತೋ ಗೊತ್ತಿಲ್ಲ. ಏನಾರ ಅನ್ನಲಿ ಏನಾರ ಬೆಳೆ ಸ್ನೇಹಿತರೆ. ನನ್ನ ಮಕ್ಕಳನ್ನ ಯಾವ ಥರ ಬೆಳೆಸ್ಬೇಕು ಅಂದೀನಿ ಅದೇ ಥರ ಬೆಳೆಸ್ತೀನಿ. 100 ಮಂದಿ 100 ಮಾತಾಡಲಿ 100 ಬೀಳಲಿ, ಮುಂದೆ ಅದೇ 100 ಮಂದಿ ಅಂತಾರೆ ಮಕ್ಕಳು ಬೆಳೆಸಿದ್ದವು. ಹೌದು, ಮಕ್ಕಳು ನಾವು ಬೈತಿದ್ದೇವಾಗ ಮಕ್ಕಳಿಗೆ ಬೈತಾಳ, ಕೆಲಸ ಹಚ್ತಾಳ ಸಣ್ಣ ಮಕ್ಳಿಗೆ ಅಂತಿದ್ವಿ. ಇವಾಗ ಒಂದು ಮಕ್ಕಳು ಮೆಟ್ಟಿತ್ತು ನೋಡ, ಅದೇ ಸಾಲಿ ಬರಾಬರಿ ಇಟ್ಟವಡ ಅಂತಂತಾರೆ. ಅವಾಗ ನಾ ಎಷ್ಟೋ ಇಲ್ಲಿ ಊರಿಗೆ ಬಂದಗಾನೆ ಮಕ್ಕಳು ಬೆದರ್ಸೋದು ನೋಡಿ.
ಈ ಮಕ್ಕಳು ಹೊರಗೆ ಬಿಡ್ಲಾರ್ದು ನೋಡಿ ಹುಡ್ರು ಆಟ ಆಡ್ಬಿಡವ ಹಂಗೆ ಹಿಂಗೆ ಹುಡ್ರು ಹೊಡಿಬೇಡವ ಹಂಗೆ ಹಿಂಗೆ ಅಂತಿದ್ರು. ಇವಾಗೆಲ್ಲ ಮಕ್ಕಳು ಎಷ್ಟು ಶಿಸ್ತು ಹದ್ದು ಬಸ್ನಾಗ ಇಟ್ಕೊಳಕ್ಕಿ ರೇಖವ ಹೆಂಗೆ ಇಟ್ಕೊಳ ಹದ್ದು ಬಸ್ನಾಗ ಅಂತ ಓಣಿ ಜನ ಅಂತಿರ್ತಾರೆ. ನೋಡಿ ಎಷ್ಟೋ ಜನ ನನ್ನ ಮಕ್ಳಿಗೆ ಏನಾರ ತಿನ್ನಕ್ಕೆ ಬಂದ್ರೆ ಒಟ್ಟ ಕೊಡ್ಸಲ್ಲ ಸ್ನೇಹಿತರೆ. ಅವರೆಲ್ಲ ಕೊಡಿಸಿ ಕಬ್ಬಿನ ಹಾಲು ಏನೋ ಬರಲಿ ತಿನ್ನಕ್ಕೆ ಕೊಡಿಸಿ ಒಂದು ಹುಡುಗಿ ಹುಷಾರು ತಪ್ಪಿ 80,000 ರೂಪಾಯಿ ಬಂದು ದವಾಖಾನಿಗೆ ಅಕ್ಕಿ ಅಂದ್ರೆ ಮಾತಾಡ್ಸಕ್ಕೆ ಹೋದ್ರೆ ನೀನು ನಿನ್ಗೆ ಬೈತಿದ್ವಿ ಅಕ್ಕ ಎಂಥ ಕರ್ಮಂತ್ರಿಗೆ ಹಿಡಿದಾಳ ನನ್ನ ಮಕ್ಳಿಗೆ ತಿನ್ನಕ್ಕೆ ಏನು ಕೊಡ್ಸಲ್ಲ ಮಾಡಲ್ಲ ಅಂತಿದ್ಲು. ನಾನು ನಿನ್ನ ನೋಡಿ ಕಲಿಬೇಕು ನೋಡು. ಅಲ್ಲ ನೀನೇನು ಕೊಡಿಸ್ಲಿಕ್ಕೆ ಮಕ್ಳು ಆರೋಗ್ಯ ಆಗಿ ನನ್ನ ಚೆನ್ನಾಗಿ ಜಾಸ್ತಿ ಕೊಡ ರೊಟ್ಟಿ ಪಲ್ಯ ಇಂಥ ಕೊಡ್ತೀನಿ ಜಾಸ್ತಿ ಎಷ್ಟು 3 ಹೊತ್ತು ಊಟ ಕೊಡೋದು ನಮ್ಮ ಮಕ್ಳಿಗೆ. ಯಾಕಂದ್ರೆ ನಾವು ಮಕ್ಳು ಯಾವ ಥರ ನೋಡ್ಕೊತೀವಿ ಆ ಥರ ಬೆಳಿತಾವೆ. ಅವಕ್ಕೇನು ಗೊತ್ತಿಲ್ಲ ಒಳ್ಳೇದೇ ಓದು ಕೆಟ್ಟದೇ ಓದು ಮಕ್ಳಿಗೆ ಏನೂ ಗೊತ್ತಿಲ್ಲ. ನಾವು ಓದಂದ್ರೆ ಓದ್ತಾವೆ ಬೇಡ ಬಿಡ್ತಾವೆ. ಅವಕ್ಕೇನು ಗೊತ್ತು ಸಣ್ಣ ಬುದ್ಧಿ ಅಂದ್ರೆ ಅವಕ್ಕೇನು ಖಾಲಿ ಪೇಪರ್ ಇದ್ದಂಗೆ ಆ ಪೇಪರ್ ಮೇಲೆ ನಾವು ಏನು ಬರೀತೀವಿ ಅದನ್ನು ತಿಳ್ಕೊತಾವೆ. ಇವಾಗ ನಾವು ಇವಾಗ ಆ ಪೇಪರ್ ಮೇಲೆ ಇವಾಗ ಬರ್ಲಿಕ್ಕಂದ್ರೆ ನಾಳೆಲ್ಲ ಆ ಪೇಪರ್ ಮೇಲೆ ಈಗ ಬರ್ಲಿಕ್ಕಂದ್ರೆ ನಾಳೆ ಬರೆಯೋಕ್ಕಾಗಲ್ಲ ಸ್ನೇಹಿತರೆ. ಎಷ್ಟು ಬರೋದ್ರೆ ಅದು ಪ್ರಯೋಜನ ಇರಲ್ಲ. ಅವ್ರು ಇವಾಗೇ ಅರ್ಥ ಮಾಡ್ಕೊಳ್ಲೇಬೇಕು, ಇವಾಗೇ ಕಲಿಬೇಕು. ಅವರು ಇವಾಗ ಇನ್ನೂ ಕಲಿಯೋದು ಭಾಳ ಇದೆ ಸ್ನೇಹಿತರೆ. ಅವ್ರ ಜೀವನ ಇನ್ನೂ ಸಣ್ಣ ವಯಸ್ಸಿದೆ. ಅವ್ರು ಓದಬೇಕು ಕಲಿಬೇಕು. ಮುಂದೊಂದು ಬಂದು ನನ್ನ ಕಷ್ಟಕ್ಕೆಲ್ಲ ಅವರು ಒಂದು ಮಾದರಿಯಾಗಿ ನಿಂತ್ರಂದ್ರೆ ಅವಾಗ ನನಗೆ ಒಂದು ಸ್ವಲ್ಪ ಜನ್ಮಕ್ಕೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ನೋಡಿ. ಅಲ್ಲಿ ತನಕ ಶಾಂತಿ ಇಲ್ಲ ನನಗೆ. ಹಂಗೆ ದುಡಿದ ಅಲ್ಲಿ ತನಕ ಎಷ್ಟು ಹೈರಾಣ ಆಗಲಿ ನನಗೆ ಎಷ್ಟು ಕಷ್ಟ ಆಗಲಿ ನಾ ಎಷ್ಟು ಕಷ್ಟಪಟ್ರೂ ಅವ್ರನ್ನ ಸಾಲಿ ಬಿಡಿಸಲ್ಲ. ಅವರು ಕಲಿಸ್ಬೇಕಂತೀನಿ. ಅವ್ರು ಅದನ್ನು ತಿಳ್ಕೊಂಡು ಕಲಿತ್ರೆ ನಮ್ಮ ಇಷ್ಟು ಕಷ್ಟಪಡ್ತಾ ತಿಳ್ಕೊಂಡು ಕಲಿತ್ರೆ ಮುಂದೆ ಅವರು ಒಂದು ಎಜುಕೇಷನ್ ಮಾಡ್ಬೋದು. ಮುಂದೆ ಅವರು ಒಂದು ಏನೋ ಗೋರ್ಮೆಂಟ್ ಅನ್ನೋ ಅವ್ನಿಗೆ ಋಣ ಇತ್ತಂದ್ರೆ ನೌಕರಿ ಮಾಡ್ಬೋದು. ಅದಕ್ಕೆ ನಾನು ಬೈತಿರ್ತೀನಿ ಯಾವಾಗ ನೋಡಿದ್ರು ಕಲಿ ಮಾಡು ಅಂತ ಅಂತಿರ್ತೀನಿ. ಇಲ್ಲ ಅನ್ನಲ್ಲ, ಬೈತಿರ್ತೀನಿ ಅಷ್ಟೇ. ಒಳಗೆ ಪ್ರೀತಿನೂ ಇರ್ತೈತಿ. ಮ್ಯಾಗ ಬಾಯಿಲೆ ಬೈತಿರ್ತೀನಿ, ಪ್ರೀತಿನೂ ಜಾಸ್ತಿ ಇರ್ತೈತಿ. 2 ಕಣ್ಣು ಇದ್ದಂಗೆ 2 ಮಕ್ಕಳು. ಯಾರೇನೋ ಅನ್ರಿ ಸ್ನೇಹಿತರೆ, ನನಗೇನು ಬೇಜಾರಿಲ್ಲ. ಮಕ್ಕಳು ಯಾವ ಥರ ಬೆಳೆಸ್ಬೇಕು ಅಂದ್ಕೊಂಡು ನಾನು ಅನ್ಕೊಂಡು ಛಲ ಮಾತ್ರ ನಾ ಬಿಡೋಕ್ಕಲ್ಲ. ಇವತ್ತೇನು ಮಾಡ್ಬೇಕು ಕೆಲಸ ಅಂದ್ಕೊಂಡು ಇವತ್ತು ಈ ಕೆಲಸ ಮಾಡಬೇಕಾ ಮಾಡಲೇಬೇಕು, ಬೇಕಾದಷ್ಟು ಕಷ್ಟ ಆಗಲಿ ನಾ ಬಿಟ್ಟಿಲ್ಲ. ಅಂದ್ಕೊಂಡು ಕೆಲಸ ಮಾಡಬೇಕಿದ್ದೀನಿ. ಮಕ್ಕಳ ವಿಷಯದಾಗ ಮಾತ್ರ ತೀರಾ ಇನ್ನೂ ಒಂದು ಕೈ ಜಾಸ್ತಿನೇ ಮಾಡ್ತೀವಿ ಸ್ನೇಹಿತರೆ. ಕೆಲಸ ಏನೋ ಇವತ್ತು ನಾಳೆ ಮಾಡ್ಬೋದು. ಮಕ್ಕಳ ಜೀವನ ಹಾಳತ್ತ ಮಾಡೋಕ್ಕಾಗಲ್ಲ. ನನಗೆ ಬೆವರೇ ಬರಾಕತ್ತು ಮಾತಾಡಕತ್ತಿ ಅಂದ್ರೆ ನಿಮಗೆಲ್ಲ ನಾನೆಲ್ಲ ಶ್ರಾವಣಿಗೆ ಹೆಂಗೆ ನಡ್ಕೊತೀನಿ ಹೆಂಗಿಲ್ಲ ಅಂತ ನಿಮಗೆ ಏನಾದ್ರು ಅನಿಸಿದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಶ್ರಾವಣಿ ಹೆಂಗೆ ಆಕೆಗೆ ಎಲ್ಲ ಅರ್ಥ ಆಗಲಿ. ಸಣ್ಣ ತಮ್ಮ ಅದಾರ, ನಮಗೂ ಪರಿಸ್ಥಿತಿ ಬರೋ ಬರ್ತಾವೆ ಒಮ್ಮೆ ಬರೋಕ್ಕಾಗಲ್ಲ. ಒಮ್ಮೆ ಅಲ್ಲೇ ವಸ್ತಿ ಹೋಗೋದಂದ್ರೆ ಅವರಿಗೆಲ್ಲ ಹೋಗಿದ್ರು ನಾನು ಮಾಡ್ಕೊತೀನಿ. ಇನ್ನು ಈಗ 8 ವರ್ಷನೇಕದ ಇನ್ನೊಂದು 4 ವರ್ಷಕ್ಕಾರ ಆಕೆ ಸ್ವಲ್ಪ ಅಡುಗೆ ಕಲಿಸ್ಬೇಕು. 12-13 ವರ್ಷಕ್ಕೆ ಸ್ವಲ್ಪ ಅಡುಗೆ ಕಲಿತ ನಾನು ಮಾಡ್ಕೊತೀನಿ ಅನ್ನೋ ಧೈರ್ಯ ಇರ್ತದೆ. ನಾವು ಹೇಳಿದ್ರು ಚಿಂತಿಲ್ಲ ಅಂತ ಅದೇ ಒಂದು ಉದ್ದೇಶಕ್ಕೆ ಆಕೆಗೆ ಕೆಲಸ ಕಳಿಸೋದು. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಇದೇ ಮಾತಾಡೋದಾಗತ್ತಿದೆ ಒಂದು ಬೇಜಾರಾಗೈತೆ. ಅಲ್ಲಿಗೆ ಲೈವ್ ಬಂದು ಮಾಡಿಬಿಟ್ಟು ನೋಡಿ. ಏನ್ರ ತಪ್ಪರ ಅನ್ರಿ ಒಪ್ಪರ ಅನ್ರಿ.